ಸತ್ಯ ಹರಿಶ್ಚಂದ್ರಲ್ಲಿ ಏನು ಮಾಡಿದ್ದೀರಾ ನೀವು? ನಕ್ಷತ್ರ ಚಿಕ್ಕಣ್ಣನ ಏನು ಕಲ್ಕೊಂಡ್ರಿ? ಏನು ಕಲ್ತ ಕೆಳಗೆ ಶೂ ಆ ಜೇಮ್ಸ್ ಬಾಂಡೆಲ್ಲ ಏಟಾಗಿದ್ದ ಕಣ್ಣಿಗೆ? ಇಲ್ಲ ಸರ್, ಕಾಡಲ್ಲಿ ಒಂದು ಸೊಪ್ಪು ತಾಗಿ ಎಷ್ಟು ವರ್ಷ ಆಯ್ತು ರಘು ಸರ್? ಈಗ 30 ವರ್ಷ ಆಯ್ತು ನನಗೆ. 30 ವರ್ಷ ಆಯ್ತು ನೀವು ಇಂಡಸ್ಟ್ರಿಗೆ ಬಂದು? ಚಿಕ್ಕಣ್ಣ ನಿಮ್ಮ ವಯಸ್ಸಾಗಿದೆ ಅಷ್ಟು? ಇಲ್ಲ ಸರ್, ಇನ್ನೂ ಕಮ್ಮಿ ನನಗೆ. ಸೊ ನಮಸ್ಕಾರ ಎಲ್ಲರಿಗೂ, ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರಿಗೆ. ಸೊ ಇವತ್ತು ನಮ್ಮ ಜೊತೆಗೆ 4 ಜನರ ಒಂದು ಅದ್ಭುತವಾದ ತಂಡ ಇದೆ. ಅವರು ಕಾಡಲ್ಲಿ ಸಿಕ್ಕಾಕೊಂಡಿದ್ರು, ಈಗ ಹೊರಗಡೆ ಬಂದಿದ್ದಾರೆ. ಯಾಕೆಂದರೆ ಫಾರೆಸ್ಟ್ ಅನ್ನೋ ಸಿನಿಮಾ ಮಾಡಿ ಈಗ ಅವರು ಬಿಡುಗಡೆ ಆಗ್ತಾ ಇದ್ದಾರೆ. ಎಷ್ಟನೇ ತಾರೀಕು ಬಿಡುಗಡೆ ಆಗ್ತಾರೆ ಚಿಕ್ಕಣ್ಣ? 24 ಸರ್. ಕಾಡಿನಿಂದ 24ನೇ ತಾರೀಕಿಗೆ ಬಿಡುಗಡೆ, ಇದೇ ತಿಂಗಳು 24. ಹೌದು, ತುಂಬ ಹತ್ರನೇ ಬಂತು ಅಲ್ವಾ? ಕಾಡಿಂದ ಬಂದಿರುವಂಥ ನಮ್ಮ 4 ಜನರನ್ನ ಪರಿಚಯ ಮಾಡ್ಕೊಳ್ಳೋಣ. ಅನೀಶ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಚಿಕ್ಕಣ್ಣ ನಮಸ್ಕಾರ. ನಮಸ್ಕಾರ. ಮತ್ತು ಗುರುನಂದನ್ ನಮಸ್ಕಾರ ಸರ್. ಮತ್ತು ರಘು ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಟ್ರೆಸ್ ಪಾಸಸ್ ವಿಲ್ ಬಿ ಶಾರ್ಟ್. ಯಾ. ಸೊ ಚಿಕ್ಕಣ್ಣ, ನೀವು ಕಾಡಿಗೆ ಹೋಗೋಕ್ಕಿಂತ ಮುಂಚೆ ಮತ್ತು ಕಾಡಿಂದ ಬಂದ ಮೇಲೆ ಏನಾದ್ರು ಚೇಂಜ್ ಆಯ್ತಾ ನಿಮ್ಮ ಇದರಲ್ಲಿ? ಕಾಡ್ಗೆ ಹೋಗೋಕ್ಕಿಂತ ಮುಂಚೆ ಕಾಡು ಮನ್ಸನ್ ಥರ ಐತೆ, ಬಂದ್ಮೇಲೆ ಸ್ವಲ್ಪ ನಾಡು ಮನ್ಸನ್ ಥರ ಆಗಿದೆ. ಸೊ ಅಲ್ಲಿ ಪ್ರಾಣಿಗಳು ನೋಡ್ಕೊಂಡು ಏನಾದ್ರು ಚೇಂಜ್ ಆಯ್ತಾ? ಪ್ರಾಣಿಗಳು ಸಿಕ್ಕಿದ್ವಾ? ಥರದ್ದು ಇದು ಪ್ರಾಣಿ ಅಂದರೆ ನಮಗೆ ಆನೆ ಒಂದರ ಮೇಲೆ ನಂಟು ಜಾಸ್ತಿ. ಓಕೆ. ಆನೆಗೂ ನಮಗೆ ಸ್ವಲ್ಪ ಒಲವು. ಗ್ರಾಫಿಕ್ ಆನೆ ಬಿಟ್ಟು ನಿಜವಾದ ಆನೆ ಸಿಕ್ಕಿತ್ತಾ? ಇಲ್ಲ ಇಲ್ಲ, ಹಂಗಾಗ ಕಾಣಿಸೇ ಇಲ್ಲ. ಓಕೆ. ಇಲ್ಲಿ ಈಗ ನಾವು ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಆನೆ ಎಷ್ಟು ಚೆನ್ನಾಗಿದೆ ಅಂತ. ಶೂಟಿಂಗ್ ಅಲ್ಲೆಲ್ಲ ಗೊತ್ತಾಗಿಲ್ಲ. ಅಲ್ಲ, ಕಾಡಿಗೆ ಹೋಗಿದ್ದೀರಾ ಅಥವಾ ಗ್ರೀನ್ ಮೆಟಲ್ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಹೋಗಿದ್ದೀವಿ ಕಾಡಿಗೆ, ಸುಮಾರು ಕಾಡುಗಳಿಗೆ ಹೋಗಿದ್ದೀವಿ. ಇದು ಮಡಿಕೇರಿ, ಮತ್ತೆ ಮಾದೇಶ್ವರ ಬೆಟ್ಟ, ಸಕಲೇಶ್ಪುರ, ಸಕಲೇಶ್ಪುರ, HMT ಕಾಡು. HMT ಕಾಡಲ್ಲ, ಅದು ಇಲ್ಲಿ ಮಾಡಿ ಸಿಟಿ ಕಾಡೆಲ್ಲ ಚಿಕ್ಕಮಗಳೂರು. ಅದಕ್ಕೆ ಯಾಕೆ ಅಲ್ಲಿ ಇಲ್ವ ಮರಗಳೆಲ್ಲ? ಮರಗಳಿಲ್ಲಿ ಕಾಡು. ಸಿಟಿ ಕಾಡು ಅಂತ. ಸಿಟಿ ಕಾಡು. ಸೊ ರಂಗಣ್ಣ ಸರ್, ರಘು ಸರ್, ಹೇಗಿದ್ದೀರಾ? ತುಂಬ ದಿನ ಆಯ್ತು ನಿಮ್ಮನ್ನು ನೋಡಿ, ತುಂಬ ದಿನ ಆಯಿತು. ಬಟ್ ಸಿನಿಮಾಗಳು ನೋಡ್ತಾ ಇದ್ದೀನಿ, ನೀವು ಕಾಣಿಸ್ತಾನೆ ಇರ್ತೀರಾ. ಇದೇ ಕೆಲಸ ಅಲ್ಲ, ಇನ್ನೇನು ಏನಿದೆ ಹೇಳಿ ನೋಡೋಣ. ಇಲ್ಲ ಅಗ್ರಿಕಲ್ಚರ್ ಮಾಡಬೇಕು, ಇಲ್ಲ ಕಲ್ಚರ್ ಮಾಡಬೇಕು. ಈ ಕಲ್ಚರ್ ಇದೆ ಸರ್. ಓಕೆ. ಸೊ ಫಾರೆಸ್ಟಲ್ಲಿ ಏನು ಮಾಡಿದಿರಿ? ಫಾರೆಸ್ಟಲ್ಲಿ ಏನು ಮಾಡಿದ್ವಿ ಅಂದರೆ, ಈ ಫಾರೆಸ್ಟಲ್ಲಿ ಒಂದು ದುಷ್ಕೃತ್ಯ ಮಾಡಿದ್ದೀವಿ ಇಲ್ಲಿ. ಅದಕ್ಕೆ ಹೌದೌದು, ಅದಕ್ಕೆ ಫಾರೆಸ್ಟ್ ಒಳಗೆ ಹೋಗೋದು. ಓಕೆ. ಫಾರೆಸ್ಟಿಂದು ಈ ಕತೆ ಒಳಗೆ ಇದು ಅಳಿಸೋದು, ಫಾರೆಸ್ಟ್ನ ಅಳಿಸೋದು ಉಳಿಸೋದು ಕತೆ ಅಲ್ಲ. ಇಲ್ಲೊಂದು ಬಗೆಯೋ ಕೆಲಸ ಇದೆ. ಇದು ನಿಮ್ಮನ್ನು ಅಳಿವಳುವಿನ ಪ್ರಶ್ನೆ ಅಲ್ಲ, ನಮ್ಮದು ಅದು ಯಾವುದೂ ಲೆಕ್ಕ ಇಲ್ಲ ನಮ್ಗೆ. ಅದು ಹೌದಾ? ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಓಕೆ. ಅಲ್ಲೇನೋ ಒಂದು ಬಗದ್ರೆ ಏನೋ ಸಿಗುತ್ತೆ ಅಂತ ಹೇಳ್ತೀವಿ. ಅದು ಹಂಗೆ ಏನು ಈಗ ಸೇಫೆಸ್ಟ್ ಜಾಗ ಯಾವುದು ಬಚ್ಚಿಕ್ಕಕ್ಕೆ ನಾಡಿನವ್ರಿಗೆ? ಫಾರೆಸ್ಟೇ ಅಲ್ವಾ? ಕರೆಕ್ಟ್. ಅಲ್ಲಿ ಯಾರು ಹೋಗಲ್ಲ. ಪ್ರಾಣಿಗಳಿಗೆ ಆಸೆ ಇದೆ, ಯಾವ್ದಾದ್ರು ಒಡವೆ ಹಾಕೊಂಡು ಮೆರೀನ ಅಂದ್ಬಿಟ್ಟು ಏನಕ್ಕೆ ಬಲ್ಲ. ಹಂಗಾಗಿ ಅಲ್ಲಿ ಬಚ್ಚಿಕ್ಕಿರ್ತಾರೆ ಅಂತಹ ಕಳ್ಳರು, ದುರ್ಮಾರ್ಗರು ಇರ್ತಾರಲ್ಲ. ಆ ವಿಚಾರ ನಮಗೆ ಗೊತ್ತಾಗಿ ನಾವು ಏನು ಮಾಡ್ತೀವಿ, ಅಮಾಯಕರು ನಾವು 4 ಜನ, ತುಂಬ ಅಮಾಯಕ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹೌದೌದು, ನಿಜವಾಗ್ಲೂ ಅದ್ರ ಪ್ರಯತ್ನ ಮಾಡ್ತೀನಿ. ನಾನೊಬ್ಬ ಮಂತ್ರವಾದಿ, ಸಣ್ಣದಾಗ ಕೂದಲು ನಿಲ್ಸೋದು, ಕೈಕಾಲು ಹಿಂಗೆ ಮಾಡಿಸೋದು, ಅವೆಲ್ಲ ಗೊತ್ತಿರ್ತದೆ ನನಗೆ. ವಿದ್ಯೆ ಕಲ್ತಿರ್ತೀನಿ ಅವನ್ನ. ನಿಂಬೆಹಣ್ಣು ಅಲ್ಲೇ ನಿಲ್ಸೋದು, ಸ್ಟಾಪ್ ಮಾಡೋದು, ಆಮೇಲೆ ಲೆಫ್ಟು ರೈಟು ಯೂಟರ್ನ್ ಬರೋದು, ಇವೆಲ್ಲ ನಿಂಬೆಹಣ್ಣಿಗೆಲ್ಲ ಕಲಿಸಿರ್ತೀನಿ ಅದನ್ನು. ಅದು ಆ ವಿದ್ಯೆ ಗೊತ್ತಿರುತ್ತೆ ನನಗೆ. ಓಕೆ. ಅದ್ರ ಮೂಲಕ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅದಕ್ಕಿಂತ ಭಾಳ ಇನ್ನೊಂದು ವಿಚಿತ್ರ ಅಂತಂದರೆ, ಒಂದು ನೆನಪಲ್ಲಿದೆ ಎಲ್ಲರಿಗೂ, ಈ ಥರದ್ದೊಂದು ಕಾಡಲ್ಲಾದಂಥ ಒಂದು ಅವಾಂತರ ಏನೇನಾಯಿತು ಅಂತ. ಆ ಒಂದು ನೆನಪು ಓಪನ್ ಆಗುತ್ತೆ. ಅದು ಎಲ್ಲರಿಗೂ, ನಮ್ಮ ನಾಡಿನ ಜನತೆ ಗೊತ್ತಿದೆ ಅದೆಲ್ಲನೂ. ಯಾವ ನೆನಪು? ಯಾವುದು ಅದು ಅದೇ ಸಿನಿಮಾ. ಒಂದು ನೆನಪಿದೆ. ಆ ನೆನಪನ್ನು ಅದು ಆ ಟೈಮಲ್ಲಿ ತುಂಬ ಚರ್ಚೆ ಆದಂಥ ವಿಚಾರ. ಆ ಟೈಮಲ್ಲಿ ಆ ಒಂದು ವಿಚಾರ ನಮ್ಮೆಲ್ಲಗೂ ಅದು ಓಪನ್ ಆಗುತ್ತೆ. ಅದನ್ನು ಹೆಂಗಾರ ಮಾಡಿ ಪಡ್ಕೋಬೇಕು ಅಂತ ಹೋಗ್ತೀವಿ. ಅದಾಗುತ್ತೋ ಇಲ್ವೋ ಅನ್ನೋದನ್ನು 24ನೇ ತಾರೀಕಿಗೆ ನೋಡೋಣ. ಅಯ್ಯೋ, ಅದು 24ನೇ ಆಗುತ್ತೆ. ಅದು ಎಷ್ಟು ಸಾರ್ಥಕ ಅದನ್ನು ಪಡ್ಕೊಳ್ಳೋದು, ಅದಕ್ಕೆ ಆಸೆ ಬೀಳೋದು ಎಷ್ಟು ಒಂದು ಇದು ಬೀಳ್ಬೋದು ಆಸೆನ, ಅದಕ್ಕೆ ಅದು ಪಡ್ಕೋಬೇಕು ಅಂತ ಅನ್ನೋದು. ಕರೆಕ್ಟ್. ಇವೆಲ್ಲನೂ ವಿಚಾರಗಳು ಹೇಳ್ತಾ ತುಂಬ ನಿಗೂಢವಾಗಿ ಮಾತಾಡ್ತಾ ಇದ್ದೀವಿ, ಕಾಡಿನ ಥರ. ಹೌದು. ಅಲ್ಲ, ಪೂರ್ತಿ ನಾನು ಹೇಳ್ಬೋದಿತ್ತು ಎಲ್ಲನೂ. ಪಾಪ ಅವರಲ್ಲೇ ಬೇಡ 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 ಅಂತಾರೆ. ಓಕೆ. ಬಟ್ ಕಾಡು ಅನ್ನೋದು ಇದೆಯಲ್ಲ, ಅದೊಂಥರ ನಿಗೂಢ. ನಾವು ನಮಗೆ ಗೊತ್ತಿರೋ ಹಾಗೆ. ಯಾಕೆ ಅಂತಂದರೆ ಅಲ್ಲಿ ದಾರಿ ಗೊತ್ತಾಗಲ್ಲ, ಅಲ್ಲಿ ಟ್ರಾಫಿಕ್ ಲೈಟ್ಗಳಿರಲ್ಲ ಬೇಸಿಕಲಿ, ಹೀಗಾಗಿ ನಿಗೂಢ. ಬಟ್ ನಾಡಲ್ಲೂ ಕೂಡ ಕೆಲವೊಂದ್ಸಲ ಕಾಡಲ್ಲಿದ್ದಂಗೆ ಅನಿಸುತ್ತೆ, ಅದು ಬೇರೆ ವಿಚಾರ ಅಲ್ವಾ? ದಾರಿ ತಪ್ಪಿಸ್ಕೊಂಡದ ಅನುಭವ ಏನಾದರೂ ಇದೆಯಾ ಅನೀಶ್ ನಿಮಗೆ? ಕಾಡಲ್ಲಿರ್ಬೋದು, ನಾಡಲ್ಲಿರ್ಬೋದು, ಎಮೋಷ್ನಲಿ ದಾರಿ ತಪ್ಪಿಸ್ಕೊಂಡು ಅಂದರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗದೇ ಇರುವಂಥದ್ದು ಅನುಭವ?
ಆ ಥರ ಏನೂ ಇಲ್ಲ ಸರ್. ಲೈಕ್ ಮೇ ಬಿ ಇನ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕೆರಿಯರ್ ಅದೆಲ್ಲ ಅನುಭವಗಳಾಗುತ್ತೆ. ಸೊ ಈ ದಾರಿಯಲ್ಲಿ ಹೋದ್ರೆ ಈ ಪೆಟ್ಟು ಬೀಳುತ್ತೆ ಅಂತ ಗೊತ್ತಾದ್ಮೇಲೆ ಆ ಕಡೆ ಮುಖ ಹಾಕಲ್ವಲ್ಲ. ಸೊ ಅದೆಲ್ಲವೂ ಅನುಭವಕ್ಕೆ ಬಂದಾದ್ಮೇಲೆ ಎಲ್ಲವೂ ಸುಗಮವಾಗಿ ಹೋಗುತ್ತೆ. ಅಂದ್ರೆ ಈಗ ಹೆಂಗೆ ಯಾವ ದಾರಿ ಹೋಯ್ತಾ ಅದು ಏನು ಬರ್ತದೋ ಫೇಸ್ ಮಾಡ್ಕೊಂಡು ಹೋಗೋಣ ಅನ್ನೋದು ಬಂದ್ಬಿಡುತ್ತಲ್ಲ. ಕರೆಕ್ಟ್. ಆ್ಯಂಡ್ ಸಮ್ಟೈಮ್ಸ್ ಯು ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಫ್ರೆಂಡ್ಸ್ ಇರ್ತಾರೆ ಟು ಗಿವ್ ಯು ಕ್ಲಾರಿಫಿಕೇಶನ್ ಎವ್ರಿಥಿಂಗ್. ಸೊ ಅಂದರೆ ಕಾಡಲ್ಲಿ ಹೆಂಗೆ ಅಂದರೆ ನಿಮಗೆ ನಾಡಲ್ಲಿ ಈ ದಾರಿಗೆ ಹೋದ್ರೆ ಇದು ಸಿಗುತ್ತೆ ಅಂತ ಗೊತ್ತಿರುತ್ತೆ, ಕಾಡಲ್ಲಿ ಗೊತ್ತಿರಲ್ಲ. ಈ ದಾರಿಗೆ ಹೋದರೆ ಟ್ರೆಜರ್ ಸಿಗುತ್ತಾ ಅಥವಾ ನಿಮಗೆ ಯಾರಾದರೂ ಗುಂಡಿಟ್ಕೊಳ್ತಾರಾ ಅಂಥೇಳಿ ಅಲ್ವಾ? ಇಲ್ಲ, ಆ ದೃಷ್ಟಿಯಿಂದ ನಿಮಗೆ ಕಾಡು ಸೇಫು. ಯಾಕೆ? ನಾಡೇ ಭಯಂಕರ ಇವಾಗ ಗಲೀಜು. ಏನು ಗೊತ್ತಾಗಲ್ಲ, ಯಾರು ರಾತ್ರಿ ಇನ್ನೂ ಬಿಡಲ್ಲ, ಹಗಲು ಬಿಡಲ್ಲ. ಏನು ಅದಕ್ಕೆ ಗೊತ್ತು ಸೂರ್ಯಗ್ರಹಣ ಚಂದ್ರಗ್ರಹಣ ಏನು ಯಾರು ಬೇಕಾದ್ರೆ ಮನೆಗೆ ಬರ್ತಾರೆ, ಏನು ಬೇಕಾದ್ರೆ ಮಾಡ್ತಾನೆ. ಪಾಪ ಅವ್ನ ಕೊರತೆ ಇದೆ, ಕಿತ್ಕೊಂಡು ಹೋಗ್ತಾನೆ, ಏನೋ ಮಾಡ್ತಾನೆ. ಈ ಕಾಡಿನ ಭಯದಿಂದನೇ, ಈ ನಾಡಿನ ಭಯದಿಂದನೇ ಕಾಡಲ್ಲಿ ಅದು ಅಪಾರವಾಗಿ ರಕ್ಷಣೆಯಿಂದ ಸುರಕ್ಷಿತ ಅಲ್ಲಪ್ಪ, ಬ್ಯಾಂಕ್ಗಿಂತ ಸೇಫ್ ಅಲ್ವಾ? ಕರೆಕ್ಟ್. ಯಾವುದು ಪ್ರಾಣಿಗಳು ಪಾಪ ಬೇಕಾದ್ರೆ ತಿಂತಾರೆ, ಒಬ್ಬನ ತಿಂತಾರೆ ಅಷ್ಟೇ. ಈಗ 10 ಜನ ಹೋಗಿ ಹುಲಿ ಒಬ್ಬನ ಅಟ್ಯಾಕ್ ಮಾಡುತ್ತೆ, 100 ಜನಕ್ಕೆ ಒಬ್ಬನ ತಿಂದ್ಬಿಟ್ಟು ಅದು ಹೋಗುತ್ತೆ, ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಷ್ಟೇ. 3 ದಿನ ಊಟ ಮಾಡಲ್ಲ. ಇಲ್ಲಿ 100 ಜನ, 99 ಜನ ಸೇಫು. ಇಲ್ಲಿ 100 ಜನಕ್ಕೆ 100 ಜನನೂ ಡೇಂಜರೇ ಇಲ್ಲಿ ನಾಡಲ್ಲಿ. ಇದೊಂದಿರುತ್ತೆ. ಆ ಥರದ ವಿಚಾರಗಳೇನು ಬರಲ್ಲ. ನಿಜವಾಗ್ಲೂ ಇದು ಪ್ಯೂರ್ಲಿ ಅದಕ್ಕೆ ಒಂದು ಸಣ್ಣ ಲಿಂಕ್ ಆಗುತ್ತೆ. ಅಲ್ಲೊಂದೊಬ್ಬ ಲಿಂಕ್ ಇರ್ತದೆ, ಅದಕ್ಕೊಂದೇನೋ ಒಂದು ಗ್ರಂಥ ಇರುತ್ತೆ, ಅದ್ರದ್ದು ಏನೇನು ಅಂತ ಅದನ್ನು ಹುಡ್ಕೊಂಡು ಹೋಗ್ತೀವಿ. ಅಲ್ಲಾಗಂಥದ್ದು ವಿಚಿತ್ರಗಳು, ವಿಸ್ಮಯಗಳು ನಮಗೂ ಒಂಥರ ಕುತೂಹಲ, ಅಯ್ಯೋ ಹೌದಲ್ವಾ ಅಂದ್ಬಿಟ್ಟು. ಪಾತ್ರದೊಳಗಿಂದ ಆಮೇಲಿಂದ ಒಂದು ರೀತಿ ಬೇರೆ ಥರ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಡೈರೆಕ್ಟ್ರುಗಳು, ಅದು ಕಥೆಗಾರ ನಮ್ಮ ಎಂಥದಪ್ಪ ಅವ್ರ ಹೆಸರು, ಸತ್ಯ ಡೈರೆಕ್ಟರ್ ಚಂದ್ರ, ಸತ್ಯಮೋಹನ್ ಅವರಿಬ್ಬರು ಕತೆ ಮಾಡಿದ್ದು. ಹೌದು, ಯಾವುದೇ ಥರದ್ದು ಇಲ್ಲಿ ಈ ಶೌರ್ಯ ಸಾಗರ ನೋಡಿ, ಸತ್ಯನೋ ಹೌದೇ, ಇನ್ನೊಂದು ಹೆಸರು ಇಟ್ಟಿದ್ರೆ ನಮ್ಮ 4 ಜನಕ್ಕೂ ಸರಿ ಹಂಚ್ಕೊಂಡ್ಬಿಡ್ತಿದ್ವಿ ಕರೆಕ್ಟಾಗಿ. ಓಕೆ. ಸೊ ಗುರು, ಆಫ್ಟರ್ ಲಾಂಗ್ ಟೈಮ್. ಹೌದು ಸರ್. ಓಕೆ. ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಇದ್ದಂಗಿದೆ, ಜೇಮ್ಸ್ ಬಾಂಡ್. ನೆಕ್ಸ್ಟ್ ಮಂತ್ 14th. ಆ ಜೇಮ್ಸ್ ಬಾಂಡಲ್ಲೇ ಏಟಾಗಿದ್ದ ಕಣ್ಣಿಗೆ? ಇಲ್ಲ ಸರ್, ಕಾಡಲ್ಲಿ ಅದು ಒಂದು ಸೊಪ್ಪು ತಾಗಿ ಸರ್, ಅದಕ್ಕೆ ಗ್ಲಾಸ್ ಹಾಕೊಂಡು ಮಾತಾಡ್ತೀನಿ ಸರ್. ಅದಕ್ಕೆ ಇವ್ರಿಗೂ ಬಂದುಬಿಟ್ರೆ ಕಷ್ಟ. ಎಲ್ಲ ರಿಲೀಸ್ ಇದೆ, ಅದಕ್ಕೆ ಸೊಪ್ಪು ತಾಗಿ ಎಲ್ಲ ಸ್ವಲ್ಪ ಅಲರ್ಜಿ ಆಗಿದೆ ಸರ್ ಕಾಡಲ್ಲಿ. ಈಗ ಕಾಣೋದಲ್ಲ ಸರ್. ಯಾವಾಗ ಕೇಳಿದ್ರೆ ಇಲ್ಲ ಬಿಚ್ಚಿದ್ದೀನಿ ಬಿಡಿ. ಮತ್ತೆ ಯಾಕೆ ಗ್ಲಾಸ್ ಹಾಕೊಂಡು ನಾವು ಕಾಣ್ತಾ ಇದೀವಲ್ಲ, ಹಾಕೊಂಡ್ರೆ ಆಗುತ್ತೆ ಸರ್. ಎಲ್ಲ ಕಾಣ್ತಾ ಇದೆ. ರಘು ಅವರಿಂದ ಏನು ಕಲ್ತ್ರಿ? ಪ್ರೀತಿ ಕಲಿತೆ. ಪ್ರೀತಿ, ಖುಷಿ. ಇಲ್ಲ ಅದೊಂಥರ ಫಸ್ಟು ಅವ್ರು ಬಂದಾಗ ರಘುವಣ್ಣ ಇವರೆಲ್ಲ ಇದ್ದಾರೆ, ಅನೀಶ್ ಎಲ್ಲ ಇದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಕಾಲ್ ಮಾಡಿದೆ. ಕತೆ ಲೈನ್ ಚೆನ್ನಾಗಿದೆ, ನೀವೆಲ್ಲ ಇದೆಲ್ಲ ಮಾಡೋಣ. ಅದೇ ಥರ ಶುರುವಾಗಿದ್ದದು. ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದಾಗ ರಘುವಣ್ಣರೆಲ್ಲ ಇದೆ. ನಾವು ಮಡಿಕೇರಿಲಿ ಶೂಟಿಂಗ್ ಹೋದಾಗ ಆ 10 days ಒಟ್ಟಿಗಿದ್ವಿ. ನೈಟ್ ಶೂಟಿಂಗ್ ಇತ್ತು, ಎಲ್ಲ ಒಟ್ಟಿಗೆ ಕಷ್ಟ ಸುಖ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಕಾಲ ಕಳೀತಿದ್ವಿ. ಮತ್ತು ಅಲ್ಲಿ ಶೆಡ್ಯೂಲ್ ಮುಗಿದ್ಮೇಲೆ ಎಲ್ಲ ಬೇರೆ ಬೇರೆ ಕಡೆ ಆಗ್ತಾರೆ. ಮತ್ತು ಇವತ್ತೊಂದು ಖುಷಿ ಆಗ್ತದೆ. ರಘುವಣ್ಣನಿಂದ ಹೇಳಿದ್ದೆಲ್ಲ ಪ್ರೀತಿ ಕಲ್ತ್ವಿ, ಖುಷಿ ಆಗೋದು ಎಲ್ಲ. ಸೊ ಫಾರೆಸ್ಟ್ ಚಿಕ್ಕಣ್ಣಿಂದ ಏನು ಕಲ್ಕೊಂಡ್ರಿ? ಅವನಿಂದ ಏನು ಕಲ್ತು ಕೆಳಗೆ ಶೂ ನೋಡ್ಕೊಂಡು ಬಟ್ ಒಂದು ನನಗೆ ಅನ್ಸೋದು, ಬ್ರಾಕೆಟಲ್ಲಿ ಹೇಳ್ಬಿಡ್ತೀನಿ, ಫಿಗರ್ ಮೇಂಟೈನ್ ಮಾಡೋದು ಚಿಕ್ಕಣ್ಣಿಂದ ಕಲ್ಕೋಬೇಕು. ಹೌದು. ಇಲ್ಲಿ ಇತ್ತೀಚೆಗೆ ಮಾಡಬೇಕಲ್ಲ ಸರ್, ವಿಧಿ ಇಲ್ಲ, ಆಪ್ಷನ್ ಇಲ್ಲ. ನೋಡಿ, ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿದೆ ಫುಲ್. ಬೆನ್ನಿಲ್ಲ, ಈಗ ಒಂದು ಚೂರು ಸ್ವಲ್ಪ ಕಾಣಿಸ್ತಿದೆ ಸರ್. ಇಲ್ಲ, ಅವನು ಏನು ಕುಡಿದ್ರು ದಪ್ಪನೇ ಆಗಲ್ಲ ಸರ್. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಸರ್. ರೆಡಿಯಾಗಿ ಬಂದಿಲ್ಲ. ನೋಡಿ, ಇದರಲ್ಲಿ ಒಂದು ಲೆವೆಲ್ ಇತ್ತು, ಒಂದು ಮಟ್ಟಕ್ಕೆ ಕರಗಿಸಿದ್ದೀನಿ. ಇಲ್ಲ, ಇವನು ಯಾವಾಗಲೂ ಫಿಟ್ ಇರ್ತಾನೆ, ಸ್ಲಿಮ್ ಆಗಿ. ಅದು ಬಂದ ತಕ್ಷಣ ಹೇಳಿದೆ, ಏನು ಡಯಟ್, ಯಾವ ಡಯಟ್ ಏನಿಲ್ಲ ಅಂತ. ಅದಕ್ಕೆ ಅದೆಲ್ಲ ಒಬ್ಬೊಬ್ರಿಗೆ ಗಾಡ್ ಗಿಫ್ಟ್ ಸರ್. ನಿಜ. ಚಿಕ್ಕಣ್ಣ ಸರ್, ನೀವೇನು ಮಾಡಿದ್ರಿ? ಒಂದು ಕಿವಿ ಕೇಳಲ್ವಾ ನಿಮಗೆ? ಹೌದು, ನಾನು ಹೇಳೋದು ಕೇಳ್ತಾ ಇದೆ ಅಲ್ವಾ? ಅದಕ್ಕೆ ಹಿಂಗೆ ಕೇಳಿಸ್ಕೊತಿದ್ದೀನಿ. ನಂಗೆ ಈ ಕಡೆ ಕೇಳಿಸಲ್ಲ, ಬಲಗಡೆ ಕಿವಿ ಕೇಳಿಸಲ್ಲ. ಸೊ ನಿಮ್ದೇನು ಪಾತ್ರ ಇದರಲ್ಲಿ? ಅದೇ ಇವರ ಸ್ನೇಹಿತ, ಒಂದು ಊರಿನವ್ರು ನಾವೆಲ್ಲ. ಇನ್ನೊಬ್ರು ಇರ್ತಾರೆ ನಮ್ಮ ಜೊತೆ, ಅರ್ಚನಾ ಕೊಟ್ಟಿಗೆ ಅಂತ. ಅವ್ರಿಗೆ ಯಾರು ಗರ್ಲ್ ಫ್ರೆಂಡ್ ಆ್ಯಕ್ಚುಲಿ? ಅದು ನಿಗೂಢ. ಒಂದ್ಸಲಿ 4 ಜನಕ್ಕೂ ಬಲೆ ಬೀಸ್ಬಿಟ್ಟಿರ್ತಾರೆ. ನಾನಿಲ್ಲ ನೀವಿಬ್ರು. ಇವ್ರಿಗೆ ಬೇರೆ ಇನ್ನೊಬ್ರು ಇರ್ತಾರಲ್ಲ. ಕರೆಕ್ಟ್ ನೋಡಿ, ಹಂಗೆ ನಮಗೆ ಕನ್ಫ್ಯೂಷನ್, ಯಾರಿಗೆ ಬಲೆ ಬೀಸೋದು ಅಂತ. ಓಕೆ. ಸೊ ನಾವೆಲ್ಲ ಒಂದು ಊರವರು, ಆ ಕೊಳ್ಳೇಗಾಲ, ಚಾಮರಾಜನಗರ ಆ ಥರದ ಒಂದು. ಸೊ ಇದರಲ್ಲಿ 2 ಸಸ್ಪೆನ್ಸ್ ಇದೆ ಅನ್ನಂಗಾಯ್ತು. ಒಂದು,
ಟ್ರೆಜರ್ ಸಿಗುತ್ತಾ ಇಲ್ಲ, ನಿಧಿ ಸಿಗುತ್ತೆ, ಇನ್ನೊಂದು ಹೀರೋಯಿನ್ ಸಿಗ್ತಾಳೆ ಇಲ್ಲ ಹಂಗಿದೆ. ಸೊ ಇದರಲ್ಲಿ ಏನಂದರೆ ನಾನು ನಂದು ಒಂದು ಜಾನರ್ ಅಂತಿದೆಯಲ್ಲ, ಒಂದು ಹಳ್ಳಿ ಬ್ಯಾಕ್ ಡ್ರಾಪು, ಹಳ್ಳಿ ಸ್ಲ್ಯಾಂಗ್ ಕಾಮಿಡಿ, ಅದನ್ನು ಮಾಡಿ ನನಗೂ ತುಂಬ ವರ್ಷಗಳಾಗಿತ್ತು. ಓಕೆ, ಅಂದರೆ ಒಂದು ಡೈಲಾಗ್ ಹೇಳಿ ಯಾವುದಾದ್ರು ಈ ಸಿನಿಮಾದ್ದು. ಸರ್ 2 ವರ್ಷ ಆಗಿದೆ ಸರ್. ಇದೇ ಚೆನ್ನಾಗಿದೆ ಡೈಲಾಗ್. ಅದೇ ಡೈಲಾಗ್ ಸರ್. ಅಲ್ಲ, ಇದು ಬರೋ ಡೈಲಾಗ್ ಇದು. ಗುರು ಎಲ್ಲರೂ ಕೇಳಿದಾಗ 2 ವರ್ಷ ಆಗಿದೆ ಅಂತ ಯಾವುದು, ಅದು ಸಿನಿಮಾದೇ ಡೈಲಾಗ್, ಸುಮ್ಮನೆ ಅಂತ. ಸಿನಿಮಾದ ಅಂದ್ರೆ ಹೂ ಅಂತಾರೆ ಅವ್ರು, ಯಾಕೆ ನೆನಪಿಲ್ಲ ಅವ್ರಿಗೆ. ನನಗೆ ಇವನೇನು ಹೇಳಿದ್ದ ನೆನಪಿಲ್ವಾ ಅಂತ, ಅದಕ್ಕೆ ಹಂಗಾಗಿ ಇದೊಂದು ಏನು ಖುಷಿ ಕೊಡ, ನನ್ನ ಜಾನರ್ ಕಾಮಿಡಿ ಅನ್ನೋದೊಂದು ಖುಷಿ ಇದರಲ್ಲಿ. ಕರೆಕ್ಟ್, ನಿಮ್ಮ ಜಾನ್ರು ಹಳ್ಳಿ ಸೊಗಡು. ಅದಾದ್ಮೇಲೆ ಪೂರ್ತಿ ಹಳ್ಳಿ ಸಿನಿಮಾ ಮಾಡಿ ತುಂಬ. ಆ್ಯಕ್ಚುಲಿ ನೀವು ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನೀವು ಕಾಮಿಡಿ ಮಾಡೋದೇ ಇಲ್ಲ ಚಿಕ್ಕಣ್ಣ. ನೀವು ಆ್ಯಕ್ಚುಲಿ ನೀವು ಇದ್ದೀರಾ ಒಳಗಡೆಯಿಂದ ಹಾಗೆ ಇದ್ದೀರಾ ನೀವು. ಹಂಗಾಗಿ ಎಷ್ಟು ವರ್ಷ ಬದುಕೊಂಡೆ ಸರ್. ಅಲ್ವಾ? ಹೌದು. ಅಲ್ಲ, ಏನಂದರೆ ಅದೇನು ನಾನು ಶುರು ಮಾಡಿದೆ ಹಂಗೆ, ಅದು ಜನಕ್ಕೆ ಇಷ್ಟ ಆಗ್ಬಿಡ್ತಲ್ಲ, ಈಸಿಯಾಗಿ ಓಕೆ ಇದೊಂಥರ ಇಷ್ಟಪಟ್ರಲ್ಲ, ಓಕೆ ಥ್ಯಾಂಕ್ಸ್ ಅನ್ಕೊಂಡು ಸುಮ್ಮನೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಕರೆಕ್ಟ್. ಸೊ ಹಾಗೆ ಗಾಡ್ ಗಿಫ್ಟ್, ಫಿಗರ್ ಗಾಡ್ ಗಿಫ್ಟ್ ಇದ್ದಂಗೆ ನಿಮ್ಮ. ಹೌದು ಅಲ್ವಾ? ದಯವೆಚ್ಚ. ಒಳ್ಳೆಯದಾಗಲಿ. ಸೊ ರಘು ಸರ್, ನಿಮ್ಮ ಜರ್ನಲ್ ಸುಮಾರು ಸಿನಿಮಾಗಳು ಮಾಡ್ಕೊಂಬಂದಿದ್ರಿ. ಆಮೇಲೆ ನೀವು ಅಂದರೆ ಸಿನಿಮಾ ರಿಲೀಸ್ ಆಗೋ 3 ಸಿನಿಮಾಗಳಲ್ಲಿ 2ರಲ್ಲಿ ಇರ್ತೀರ ನೀವು. ಓಕೆ, ಆಮೇಲೆ ಒಂದು ಜೋಕ್ ಇದೆ ಈ ಥರ ಕಂಟಿನ್ಯೂಸ್ ಆಗಿ ಮಾಡೋರ ಬಗ್ಗೆ. ಒಂದು ಜೋಕ್ ಇದೆ, ಹೇಳ್ಬೋದಲ್ಲ? ಏನಂದರೆ ಒಂದಿನ ಮನೇಲೇ ಇರ್ತಾರಂತೆ, ಶೂಟಿಂಗ್ ಇರಲ್ಲ, ಸಂಜೆ ವೈಫಿಗೆ ಕೇಳ್ತಾರಂತೆ ಇವತ್ತಿನ ಬಾಟಾ ಅಂತೇಳಿ. ನಾವು ಆ ಟೈಮ್ನ ಬಿಟ್ಟು ಬಂದು ಕಲಾವಿದರು. ಹೌದಾ? ಆ ಟೈಮ್ನ ಬಾಟ ಇದೆಯಲ್ಲ, ಆ ಬಾಟ ಬಿಟ್ಟು ಬಂದಂಥ ಕಲಾವಿದರು ನಾವು. ಓಕೆ, 5 ಸಾಕು ಕೊಡ್ತೀವಿ ಸರ್, ಎಲ್ಲೋ ಹೋಗ್ತಾರೆ ಕೊಡ್ತಾರೆ. ಹಾಗಾಗಿ ನಾವು ಕೇಳೋದು ನಮ್ಗೆ ನಾವು ಒಂದು ರೀತಿ ನಾವು ಒಂದು ರೀತಿ ಪುಣ್ಯವಂತರು ನಾವು ಅಲ್ವಾ? ಬಂದರು ನಾವು ಜಾಸ್ತಿ, ನಾವು ನಿಜವಾಗ್ಲೂ ನಿರ್ಮಾಪಕರ ಹತ್ರ ಜಾಸ್ತಿ ನಾವು ಕೇಳ್ಕೊಂಡೇ ಇಲ್ಲ, ಸತ್ವಾಗ್ಲೂ ಇಲ್ಲ. ಅವರೇ ನಿಜವಾಗ್ಲೂ ನಮ್ಮನ್ನು ಪ್ರೀತಿಯಿಂದ ಕೊಟ್ಟು ನಮ್ಮನ್ನು ಮಾಡ್ತಾರೆ. ಅದಕ್ಕೆ ನಾವು ಯಾವ ಭಾಷೆಗೆ ಹೋಗಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಭಾಷೆ ಬರಲ್ಲ, ಆ ಪ್ರಶ್ನೆ ಬೇರೆ. ನಮ್ಗೆ ಅದ್ರಲ್ಲಿ ಒಂದೊಂದು ಏನು ಮಾಡೋದು, ಕೇಳಿದ್ರು ಕೊಡಲ್ಲ, ಮಧ್ಯದಲ್ಲಿ ಆ ಥರದ ಆಗ್ತಾವಷ್ಟೇ. ನಮ್ಮನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ನಿರ್ಮಾಪಕರು ವಿಷಯ, ನಮ್ಮ ಫೈನಾನ್ಸ್ ವಿಚಾರಕ್ಕಾಗಲಿ ನಿಜವಾಗ್ಲೂ. ಆದರೆ ಅದು ಅಂದರೆ ಎರಡೂ ಕಡೆಯಿಂದ ನೀವು ಕೂಡ ನಿಮ್ಮ 100% ಕೊಡ್ತೀರಾ. ರಘು ಇದ್ದಾರೆ ಅಂದರೆ ಅದಕ್ಕೊಂದು ಶಕ್ತಿ ಬರುತ್ತೆ ಸಿನಿಮಾಗೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಇದೆ. ಸೊ ಹೀಗಾಗಿ ನಿಮ್ಗೆ ಕೊಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ, ಅಲ್ವಾ? ಹಾಗೆ ನಾವು ಹಾಗೆ ಅಂತಂದ್ರೆ ಅದು ಅವ್ರು ಹಂಗೆ ಬೆಳೆಸ್ಕೊಂಡು ಬಂದ್ಬಿಟ್ರು ಅದು ಪ್ರೀತಿನ ಮೊದಲಿಂದ. ಎಷ್ಟು ವರ್ಷ ಆಯಿತು ರಘು ಸರ್? ಈಗ 30 ವರ್ಷ ಆಯ್ತು ನನಗೆ. 30 ವರ್ಷ ಆಯ್ತು. ಹೌದು. ನೀವು ಇಂಡಸ್ಟ್ರಿಗೆ ಬಂದು. ಚಿಕ್ಕಣ್ಣ ನಿಮ್ಮ ವಯಸ್ಸಾಗಿದೆ ಅಷ್ಟು? ಇಲ್ಲ ಸರ್, ಇನ್ನೂ ಕಮ್ಮಿ ನನಗೆ. ಇದೇ ಅವಕಾಶ ಅಂತ ಹೇಳ್ಬಿಟ್ರು. 95 ನಾನು ಎಂಟ್ರಿ ಆಗಿದ್ದು. ಹೌದಾ? 95 ಸುಗ್ಗಿ ಹಂಸಲೇಖ ಅವ್ರದ್ದು. ಓಕೆ ಓಕೆ ಓಕೆ. 95 ಹೌದು. ಒಂದು ಇಡೀ ಜನ್ರೇಷನ್ ಶಿಫ್ಟ್ ಆಗೋದೆಲ್ಲ ನೋಡ್ತಾ ಇದ್ದೀರಾ ನೀವು ಹಂಗಾರೆ? ಹೌದು 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 ಹೌದು. ನಮಗೆ ಆಗ ಬಂದಾಗ ಎಲ್ಲರೂ ಇದ್ದ ಕಾಲ ಅದು, ಎಲ್ಲರೂ ಇದ್ದ ಕಾಲ. ಅಣ್ಣವರಿದ್ರು, ವಿಷ್ಣು ಇದ್ರು, ಅಂಬರೀಷ್ ಇದ್ರು, ಎಲ್ಲರೂ ಇದ್ದ ಕಾಲ, ಎಲ್ಲರೂ ಇದ್ದ ಕಾಲ. ಅಂದರೆ ಅಣ್ಣವ್ರದ್ದು ಅವು ಮಾಡ್ತಿರ್ಲಿಲ್ಲ, ಮಾಡೋಕ್ಕೂ ಆಗಲಿಲ್ಲ ನಂಗೆ ಅಣ್ಣವ್ರದ್ದು. ಇನ್ನು ವಿಷ್ಣು ಸರ್, ಅಂಬರೀಷನ ಎಲ್ಲರ ಜೊತೆನೂ ಮಾಡಿದೆ ನಾನು. ಓಕೆ. ವಿಷ್ಣು ಸರ್ ಇವಾಗ ನಿಜವಾಗ್ಲೂ ತಮಾಷೆನ ಒಂದು 30 ವರ್ಷ ನಾವು ಕೆಲಸ ಮಾಡೋದು ಬೇರೆ, ಡಿಮ್ಯಾಂಡಲ್ಲಿ ಇರೋದು. ಅದಕ್ಕೆ ನಾನು ನಿರ್ಮಾಪಕರು ನಮ್ಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಅಂತ, ಅದಕ್ಕೆ ಅದೇ ಪ್ರೀತಿ ತೋರಿಸಿದ್ದಾರೆ ನಂಗೆ ಅಂತ ಹೇಳಿದ್ದು ನಾನು. ಅದೇ ಕಾರಣಕ್ಕೆ ನಾನು ಹೇಳಿದ್ದೆ, ನಿರ್ಮಾಪಕರು ಕೂಡ ನನಗೆ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಬಟ್ 30 ವರ್ಷದ ಹಿಂದಿನ ವಿಷ್ಣು ಸರ್, ಅಂಬರೀಷ್ ಸರ್ ನನಗೆ ಗೊತ್ತಿಲ್ಲ ಯಾರ ಜೊತೆ ಮಾಡಿದ್ರೆ ಅಂತ. ಅವಾಗ ನೀವು ಹೆಂಗೆ ಶುರು ಮಾಡಿದಾಗ ಹೆಂಗಿತ್ತು ಸರ್ ಆ ಸ್ಟಾರ್ಡಮ್ನಲ್ಲಿ ಅವರಿದ್ದಾಗ? ತುಂಬ ಇತ್ತು ವಿಷ್ಣು ಸರ್ ಜೊತೆಗೆ. ವಿಷ್ಣು ಸರ್ ಸಿನಿಮಾಗಳೆಲ್ಲ ನಾವು ಪ್ರತ್ಯಕ್ಷ ಯಜಮಾನ ಆಗ್ಬೋದು, ಶಿವಣ್ಣಂದು ನಾನು ಜನ್ಮದ ಜೋಡಿಗೆ ನಾನು ಪ್ರೇಕ್ಷಕ. ನಾನು ಅಯ್ಯೋ ರಾಮ್ನೆ ಆ ವೈಭವ ನಿಜವಾಗ್ಲೂ ನಾವು ಮತ್ತು ನಮ್ಮ ಊರು ನನ್ನ ಪಾಗವಾಡದಲ್ಲೆಲ್ಲ ನಿಮಗೆ ತೆಲುಗು ಸಿನಿಮಾ ಡಾಮಿನೆಂಟು. ಅಂಥದ್ದು ಯಜಮಾನ, ಜನ್ಮ ಜೋಡಿ ಅವೆಲ್ಲ 100 days ಹೋಗಿರೋ ಸಿನಿಮಾ. ರಾತ್ರಿ ಎಲ್ಲ ಬಸ್ ಮಾಡ್ಕೊಂಡು ಜನ ಹೋಗಿ ನೋಡಿರೋ ಸಿನಿಮಾ ಶಿವಣ್ಣನ ಪಿಕ್ಚರು. ಬಟ್ ಅಣ್ಣ ಅವ್ರದ್ದು ಶಬ್ದವೇದಿ ಲಾಸ್ಟ್ ಒಂದು ಕಾಣುತ್ತೆ, ಅದು ಮಾಡಿದ್ದು ನಮಗೆ. ಅದು ಆಮೇಲೆ ಅಷ್ಟೊತ್ತಿಗೆ ಅವ್ರಿಗೆ ಆಸಕ್ತಿ ಮಾಡೋಕ್ಕೂ ಆಗಲಿಲ್ಲ ನಮಗೆ ಅಷ್ಟೇ ಅದು. ಬಟ್ ನಾನು 95 ಎಂಟ್ರಾದರೂ ನನಗೆ ಬ್ರೇಕ್ ಸಿಕ್ಕಿದ್ದು 2001 ದಮ್ಮು ಸುದೀಪ್ ಅವ್ರದ್ದು. MS ರಮೇಶ್ ಅವ್ರು ಮಾಡಿದ್ದು ನನಗೆ ಅದು. ಓಕೆ, ಅದು ಸಿಕ್ಕಿತ್ತು. ಅಂತೂ 7-8 ವರ್ಷದವರೆಗೂ 95ರಿಂದ 2001ವರೆಗೂ ನಾನು ಸ್ಟ್ಯಾಂಡಿಂಗು, ರನ್ನಿಂಗು
ಬೋರ್ಡ್ ಗುಂಡಿಂಗು ಅವೆಲ್ಲ ಮಾಡ್ಕೊಂಡು ನಿಂತಾನು. ಓಕೆ ಸ್ಟ್ಯಾಂಡಿಂಗ್ ರೋಲ್ ಅಂತ ಹೇಳೋರು ನಮಗೆ. ಓಕೆ ಅದ್ರ ಪದನೇ ಅರ್ಥ ಆಗ್ತಿರಲಿಲ್ಲ, ಅಂದರೆ ನಿಂತ್ಕೊಂಡಿರೋ ರೋಲ್. ಸುಮ್ಮನೆ ನಿಂತಿರ್ಬೇಕು. ಹೌದೌದು, ಸ್ಟ್ಯಾಂಡಿಂಗ್ ರೋಲ್ ರೀ ಅದು ಅಂತಂದ್ರೆ ನಮ್ಗೆ ಏನು ಗೊತ್ತಾಗ್ತಿತ್ತು ಅವಾಗ. ಓಕೆ ಫುಲ್ ಥ್ರೋಟ್ ರನ್ನಿಂಗ್ ಇರ್ತೀರ ಅಂತಂದರೆ ಅದು ಹಂಗೆ ಪಾಸಿಂಗ್ ರನ್ನಿಂಗ್ ನಮ್ಮದು ಓಕೆ ಆ ಥರದ್ದು. ಓಕೆ ಬಟ್ 95 2001ವರೆಗೆ ನೀವು ಅದನ್ನು ಕಾಯ್ದುಕೊಂಡ್ರಲ್ಲ. 13 ಸಿನಿಮಾ ಮಾಡಿದ್ವಿ ನಾವು ಟೈಮ್ಗೆ. ಹೌದು, ನಾವು ಬೇಡಪ್ಪ ನನಗೆ ಸೆಟ್ ಆಗಲ್ಲ ಸಿನಿಮಾ ಅಂತ ಬಿಡೋದು, ಮತ್ತೆ ನಾಟಕ ಬೆಸ್ಟು ಅಂತ ಅನಿಸ್ಬಿಡೋದು. ಅಲ್ಲಿ ದುಡ್ಡು ಕಮ್ಮಿ ಇರ್ತಿತ್ತು, ಅಪಾರವಾದ ಸುಖ ಅಲ್ಲ. ಒಂದು 3 ತಲೆಮಾರಿಗಾಗೋಷ್ಟು ನೆಮ್ಮದಿ ಸುಖ. ಈ ಪ್ರೇಕ್ಷಕರ ಎದುರಿಗೆ ಚಪ್ಪಾಳೆ, ನಿಟ್ಟುಸಿರು, ಎಲ್ಲವೂ ಒಬ್ಬ ನಟ ಎಲ್ಲವನ್ನು ಅಲ್ಲೇ ಅನುಭವಿಸ್ಬೋದಲ್ಲ. ಕರೆಕ್ಟ್. ನೀನು ತಪ್ಪು ಮಾಡಿದಾಗ ನಿಮ್ಗೆ ಅನುಕಂಪ ಎಲ್ಲನೂ ಕೇಳಿದ್ದೀವಿ. ಕರೆಕ್ಟ್. ಯಾಕಂದ್ರೆ 12 ವರ್ಷ ನಾನು ಅದನ್ನು, ಅಂದರೆ 95 ನಾನು ಎಂಟ್ರಾದರೂ ನಾನು ಬಿಟ್ಟಿದ್ದು ರಂಗಾಯಣ 2001. 89ರಿಂದ 2001 12 ವರ್ಷ ರಂಗಾಯಣದಲ್ಲಿದ್ದೆ. ಈ ಮಧ್ಯೆ ಟ್ರೈನಿಂಗ್ ಆದಮೇಲೆ ಹೋಗಿ ಬೇರೆ ಕಡೆಗೆ ಅಂತ 95 ನಾವು ಟ್ರೈ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅವಾಗ ಅದ್ರದ್ದು ಅದು ಸಾಧ್ಯವಿಲ್ಲದ ಸುಖ ಅದು ನಟನಿಗೆ. ಅದು ಪ್ರೇಕ್ಷಕರ ಒಟ್ಟಿಗೆ ಆಗೋದು ಅದು. ಇದು ಸಿನಿಮಾದಂಗೆ ಅದೇ ಸರಿ ಬೇಡ ಆಗಲ್ಲ, ಬೇಡ ಅಂತ ಕೊನೆಗೆ ಒಂದೇ ಒಂದು ಮಾಡ್ಬಿಡೋಣ ಅಂತ ಉಳ್ಕೊಂಡೆ ಅಷ್ಟೇ. ಓಕೆ. ಅವು ಯಾರು ರಿಜಿಸ್ಟರ್ ಆಗಲಿಲ್ಲ, 13 ಸಿನಿಮಾನು ಒಂದು ರಿಜಿಸ್ಟರ್ ಆಗಲಿಲ್ಲ. ಓಕೆ. ಅದು ಒಂದೇ ಒಂದು ಮಾಡೋಣ ಅಂತ ಉಳ್ಕೊಂಡೆ. ಅದಷ್ಟಿಗೆ ಸುದೀಪ್ ಅವ್ರಿಗೆ ಜೊತೆಗೆ ಬಿಕಾಸ್ MS ರಮೇಶು, ಆಮೇಲೆ ನಮ್ಮ ಕನಕಪುರ ಶ್ರೀನಾಥ್, ಸುದೀಪ್ ಕೂಡ ಕಾರಣ ಅದಕ್ಕೆ. ನನ್ನ ಫ್ರೆಂಡ್ ಇನ್ನೊಬ್ಬ ಉಮೇಶ್ ಅಂತ ಇದ್ದಾನೆ, ಅವನು ಈಸ್ ಅ ಸ್ಕಲ್ಪ್ಟರ್ ಅಲ್ಲಿ ಎಂಥದಪ್ಪ ತುರುವೇಕೆರೆಯಲ್ಲಿದ್ದಾನೆ. ಅವನು ನಾವೆಲ್ಲ ರಂಗಾಯಣದ ಒಟ್ಟಿಗೆ ಇದ್ದಿದ್ದು. ಅವ್ನು ರಂಗಾಯಣದಲ್ಲಿ ಯಾವುದೋ ಒಂದು ವರ್ಕ್ಶಾಪಿಗೆ ಬಂದ ನಂಗೆ ಕೆಲಸ ಮಾಡೋದಕ್ಕೆ. ಅವನ ಹತ್ರದ್ದು ನಾನು ರಮೇಶ್ ಅವ್ರ ಬ್ರದರ್, MS ರಮೇಶ್ ಅವ್ರ ಬ್ರದರ್. ಅವ್ನು ಯಾರಿಗೂ ಹೇಳಲ್ಲ, ಇಲ್ಲ ಅವ್ನು ಥಿಯೇಟ್ರ್ ನೋಡೋ ಏನೋ ಒಂದು ಸರಿ ನೋಡು ಹಾಕೋ ಅಂತ. ಅವನು ಹೇಳಿದಕ್ಕೆ ಅವಾಗ ರಮೇಶ್ ಅವ್ರಿಗೆ ಅದು ತಲೆಗೆ ಬಂತು. ಇಲ್ಲ ಅಂತಂದರೆ ಗೊತ್ತಿಲ್ಲ, ಮತ್ತೆ ಯಾರು ಚಾನ್ಸ್ ಕೊಡ್ತಾರೋ ಅವ್ರ ಹೆಸರು ಹೇಳ್ಬೇಕಾಯ್ತು. ಇವತ್ತು ನಾನು MS ರಮೇಶು. ಕರೆಕ್ಟ್. ನಮ್ಮ ನನಗೆ ನಿಮ್ಮ ಒಂದು ಅಭಿನಯದ್ದು ಒಂದು ಶಕ್ತಿ ನಾನು ಸುಮ್ಮನೆ ನಂಗೆ ನೆನಪು ಬರೋದು ಹೇಳ್ತೀನಿ. ಒಂದು ಮಯೂರದ ಅವ್ರ ಸಿನಿಮಾ ಅನಿಸಿದೆ, ಅದ್ರ ಹೆಸರೇ ವಿಚಿತ್ರವಾಗಿದೆ, ಏನೋ ಇದೆ. ಅದ್ರಲ್ಲಿ ಒಂದು ಸೀನ್ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ರೆ ನೀವು, ಒಂದು ಕಾರು ಜೀಪ್ ಎದುರುಗಡೆ ಒಂದು ಸೀನ್ ಇದೆ ಮಯೂರ್ ಅವ್ರ ಜೊತೆಗೆ ಅನಿಸುತ್ತೆ. ಅವ್ರ ಸಿನಿಮಾ ಮಯೂರ್ ಪಟೇಲ್. ಮಣಿ ಅಲ್ಲ, ಮಣಿನೂ ಒಂದು ಬೆಸ್ಟ್ ಸಿನಿಮಾ, ಅಂದ್ರೆ ಅದ್ಭುತವಾಗಿ ಕ್ಯಾರೆಕ್ಟರ್. ಬಟ್ ಅದು ಆ ಸಿನಿಮಾ ಹಿಟ್ಟಾಗಿಲ್ಲ, ಆ ಸಿನಿಮಾ ನೆನಪಿಲ್ಲ, ಬರೀ ಆ ಸೀನ್ ಮಾತ್ರ ನಂಗೆ ನೆನಪಿದೆ. ವಿಷ್ಣು ಸರ್ ಜೊತೆಗಿನ ಏನಾದರೂ? ವಿಷ್ಣು ಸರ್ ಜೊತೆಗೆ ಫಸ್ಟ್ ಮಾಡಿ ಹೃದಯ ಅಂತ ಮಾಡಿದೆ. ಆಮೇಲೆ ನೀನೆಲ್ಲೋ ನಾನೆಲ್ಲೋ, ಜ್ಯೇಷ್ಠ 3 ಸಿನಿಮಾ ಮಾಡಿದೆ. ಓಕೆ. ಅದು ನಿಜವಾದ ಸಿನಿಮಾ ಕಾಲ ಅದೆಲ್ಲನು. ನಿಜವಾದ ಸಿನಿಮಾ ಕಾಲ ಅವೆಲ್ಲನು. ಅವಾಗಿನ ಕ್ಯಾರವ್ಯಾನ್ ಬಂದಿರಲಿಲ್ಲ. ಎಲ್ಲ ಒಟ್ಟು ಕಲಾವಿದರೆಲ್ಲ ನಾವು ಇವ್ರಿಗೆ ಅವ್ರ ಕಣ್ಣಿಗೆ ಹಿಂಗೆ ನೋಡ್ರೆ ಎಲ್ಲ ಕಾಣಬೇಕು ಕಲಾವಿದರೆಲ್ಲರೂ. ಓಕೆ. ವಿಷ್ಣು ಸರ್ಗೆ ಅದೊಂದು ಎಷ್ಟು, ಅಂಬರೀಷ್ ಅಣ್ಣಂದು ಅಷ್ಟೇ. ಏನಪ್ಪ ಪದೇ ಕ್ಯಾರವ್ಯಾನ್ ಅಂದ್ಬಿಡೋರು. ಎಲ್ಲರೂ ಇವ್ರು ಕಾಣಬೇಕು ಅವ್ರಿಗೆ, ಒಟ್ಟಿಗೆ ಹಿಂಗೆಲ್ಲ ಕಾಣಬೇಕು ಅವ್ರಿಗೆ ಅಂತ. ವಿಷ್ಣು ಸರ್ಗಂತ ಊಟ ತಿಂಡಿ ಅದು ಇದು ಎಲ್ಲ ಏನು ಮಾತುಕತೆ, ನಗೋದು ಗಿಗೋದು ಎಲ್ಲವನ್ನೂ ಅವ್ರಿಗೆ ಹೇಳ್ಬೇಕು, ಅವ್ರ ಜೊತೆ ಇರಬೇಕಷ್ಟೆ. ಅದು ಪಕ್ಕ ನಿಜವಲ್ಲೂ ತುಂಬ ಪ್ಯೂರಾದ ಸಿನಿಮಾ ನಾವೊಂದು ಅಂದ್ಕೊಂಡಿದ್ವಲ್ಲ ಏನೋ, ಅವೆಲ್ಲ ಗೊತ್ತಾಗಿದ್ದು ಒಂದು ಇವ್ರ ಸಿನಿಮಾಗಳಿಂದನೇ. ಶಿವಣ್ಣನ ಸಿನಿಮಾದಿಂದ, ವಿಷ್ಣು ಸರ್ ಸಿನಿಮಾದಿಂದ, ಅಂಬರೀಷ್ ಅಣ್ಣನ ಸಿನಿಮಾ, ಅಪ್ಪು ಸರ್ ಸಿನಿಮಾ, ಇವೆಲ್ಲ ನಿಜವಾದ ಸಿನಿಮಾದ ಮನೆಗಳು ಅವೆಲ್ಲ ನಿಜವಾಗ್ಲೂ. ಆ ರವಿಚಂದ್ರನದು ಅಪ್ಪಪ್ಪ ನಮಗೆ ಇವತ್ತು ನಮಗೆ ರವಿ ಸರ್ ಮನೆಗೆ ಹಿಂಗೆ ಎಂಟ್ರಾಗಬೇಕಂದ್ರೆ ನಾವು ಏನೂ ಅಲ್ಲ ಅಂತಾರೆ ಹೋಗ್ಬೇಕಾಗುತ್ತೆ ಅವ್ರ ಮನೆಗೆ. ಯಾಕಂದರೆ ಅಷ್ಟು ಅವ್ರು ವೀರಸ್ವಾಮಿದ ಕಥೆಗಳು. ಯಾರಿಗೋ ಒಂದು ಹೇಳ್ತಾರೆ, ಅವ್ರು ಗುಡ್ ವಿಲ್ಲಿಂದ ಸಿನಿಮಾ ಆಗ್ಬಿಡೋದಂತೆ. ವೀರಸ್ವಾಮಿಯವರು ಯಾರನ್ನ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ 23,000 ಕೊಟ್ಟರೆ ಗುಡ್ ವಿಲ್ಲಲ್ಲೇ, ಅವಾಗ ಬಡ್ಜೆಟೇ ಸಿನಿಮಾ 1 ಲಕ್ಷ, ಒಂದು 60-70 ಅಲ್ವಾ. ಅವ್ರು ಎಷ್ಟು ಗುಡ್ ವಿಲ್ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಕೊಟ್ಬಿಡೋರಂತ ಹಿಂಗೆ ವೀರಸ್ವಾಮಿಯವರು. ಅದು 70% 30% ಇದ್ರೂ ಇತ್ತಂತೆ ಬಂಡವಾಳ. ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ನಾನು ಫಸ್ಟ್ ರವಿ ಸರ್ ಮನೆಯಲ್ಲಿ ಬಣ್ಣ ಹಾಕಿದ್ದು ನಾನು. ರಿಜೆಕ್ಟು, ಬಟ್ ನಾನು ಮಾಡಲಿಲ್ಲ. ರಿಜೆಕ್ಟ್ ನಾನು ಮಾಡಲಿ. ಅವಾಗ ಯಾವಾಗ ಹೇಳ್ತಿರ್ತಾರೆ, ಇಲ್ಲ ನೀನು ಫಸ್ಟ್ ನಂಬರಲ್ಲಿ ನಾನು ಬಣ್ಣ ಹಾಕಿದ್ದು. ಹ್ಞೂ ಸರ್ ರಿಜೆಕ್ಟ್ ಸರ್ ಅಂದೆ. ಕಣೋದು ಏನೋ ಗೊತ್ತಿಲ್ಲ ಕಣೋ ಅಂತ ಅವ್ರ ಮೇಲೆ ಹಾಕಿದ್ದು. ಅವೆಲ್ಲ ಅವ್ರು ನಿಜವಾಗ್ಲೂ ಇವತ್ತು ಅಷ್ಟೇ ಅವರೆಲ್ಲ ಸಿನಿಮಾಗೋಸ್ಕರ ಎಲ್ಲ ಕೊಟ್ಟುಕೊಂಡವ್ರು ಅವರೆಲ್ಲ ರವಿ ಸರ್. ಆಮೇಲೆ ಏನೋ ನಾನು ಯಾವುದೋ ವಿಜ್ಞಾನ ಕಲ್ತ್ಕೋಬೇಕಂದ್ರೆ ಒಂದು ವಿಜ್ಞಾನದೊಂದು ಸಿನಿಮಾ ಮಾಡ್ಬೇಕಣ ಅಂತ. ಇನ್ನೊಂದು ರಾಜಕೀಯ ಗೊತ್ತಾಗಬೇಕಾ, ನಾನು ರಾಜಕೀಯದೊಂದು ಸಿನಿಮಾ ಮಾಡ್ಬೇಕಣ. ಹಂಗೆ ನಾನು ಎಲ್ಲ ಕಲ್ತ್ಕೋಬೇಕು ಅಂದ್ರೆ ಸಿನಿಮಾದ ಮುಖ ಕಲ್ತ್ಕೋತೀನಿ ಅಂತ. ಎಷ್ಟು ಒಳ್ಳೆ ಥಾಟ್ ಅಂತ ಅನಿಸುತ್ತೆ ಅವರು. ಬಟ್ ಒಂದು ಸುಖ ಬಗ್ಗೆ ನೀವು ಹೇಳಿದ್ರಲ್ಲ, ಆ ಸುಖನ ಈ 3 ಜನರಲ್ಲಿ ಯಾರು ಅನುಭವಿಸಿದ್ರು? ರಂಗಭೂಮಿಯ ಸುಖ ಯಾರು ಮಾಡಿಲ್ಲ? ನಾಟಕ ಮಾಡಿಲ್ಲ ಯಾರು? ಮಾಡಿಲ್ಲ. ಸ್ಕೂಲ್ ಟೈಮಲ್ಲಿ ಮಾಡ್ತಿದ್ದೆ, ಸ್ಕೂಲಲ್ಲಿ. ಓಕೆ. ಊರುಗಳಲ್ಲಿ ಹಬ್ಬಕ್ಕೆ ಮಾಡ್ತಾರಲ್ಲ ಆ ಥರದ್ದು ಮಾಡಿದ್ದೀವಿ. ಅದು ಅಲ್ಲಿ ಊರುಗಳಲ್ಲಿ ಮಾಡೋದಿದೆಯಲ್ಲ, ಅದು ಕಠೋರವಾದಂಥ ರಥ ಇದ್ದಂಗೆ.
ನಿಮಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಮಧ್ಯೆ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಸರ್ವತ್ತಲ್ಲಿ ಕಲ್ತ್ಕೋತಾರೆ ನಾಟಕನ. ಅದು ತುಂಬ ಕಠೋರವಾದ ಎಲ್ಲ ರಾತ್ರಿ ರಂಗಭೂಮಿ. ಹೌದೌದು. ಆಮೇಲೆ ಅದು ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕೆ. ಹೌದೌದು. ಆಮೇಲೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿ ಅಲ್ಲಿ ದುಡ್ಡು ಕೊಡಕ್ಕೆ ಬರ್ತಾರೆ, ನಿಲ್ಸಿ ಅಂತಂತಾರೆ. ಸ್ಟಾಪು ಅದು ರೆಡ್ ಹೊಚ್ಚ ಮೊದಲೆತ್ತು ಅಂತಾರಲ್ಲ, ಹಂಗೆ ನಿಲ್ಸಿ ತಿರ್ಗಿ ಮೊದಲಿನ ಶುರು ಮಾಡ ಅಂತಾರೆ. ಆಮೇಲೆ ಯಾರು ಪೊಲಿಟಿಷಿಯನ್ಸ್ ಬಂದರೆ ಅದು ಮುಗೀತು, ಮತ್ತೆ ಅದೊಂದು ಅರ್ಧ ಗಂಟೆ ಭಾಷಣ. ಹೌದೌದೌದು. ಓಕೆ, ಯಾವ್ದು ನಾಟಕ ಮಾಡಿದ್ರಿ ಚಿಕ್ಕಣ್ಣ ನೀವು? ನಾನು ಸತ್ಯ ಹರಿಶ್ಚಂದ್ರ, ಮತ್ತೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಈಗಲೂ ಮಾಡ್ತಾರೆ ನಮ್ಮೂರಲ್ಲಿ, ಯಾವ ವರ್ಷಕ್ಕೊಂದ್ಸಲ ಮೈಸೂರು ಹತ್ರ ಬಲ್ಲಹಳ್ಳಿ ಅಂತ. ಓಕೆ. ಶನಿ ಮಹಾತ್ಮನ ನಾಟಕ ಪ್ರತಿ ವರ್ಷನೂ ಮಾಡ್ತಾರೆ ಶಿವರಾತ್ರಿಗೆ. ಶನಿದೇವ್ರ ನಾಟಕದಲ್ಲಿ ಒಂದು 2-3 ಸಲ ಮಾಡಿದ್ದೀನಿ. ಸತ್ಯ ಹರಿಶ್ಚಂದ್ರ ಒಂದು, ಅಷ್ಟೇ. ಸತ್ಯ ಹರಿಶ್ಚಂದ್ರಲ್ಲಿ ಏನು ಮಾಡಿದ್ದೀರಾ ನೀವು? ನಕ್ಷತ್ರ. ಬಣ್ಣ ನೋಡ್ರಿ ಅಲ್ಲ, ಅವರೇ ಫಿಕ್ಸ್ ಮಾಡಿ ಅವರೇ ನೀನು ಮಾಡ್ತೀಯ ಅಂತ ಮಾಡಿಸಿದ್ರು. ನಮ್ಗೆ ಅವಾಗ ಗಾಳಿಗಂದ ಗೊತ್ತಿಲ್ಲ ಅಲ್ಲ, ನೋಡಿದ ತಕ್ಷಣ ಕಪ್ಪಿದೆಯಾ. ಯಾವಾಗಾದ್ರೂ ನಾಟಕ ಮಾಡೋ ಅವಕಾಶ ಸಿಕ್ಕರೆ ಮಾಡ್ತೀರಾ? ಮಾಡ್ಬೋದು. ಈಗ ಏನಂದರೆ ನಾನು ಆಗಲೇ ಬಿಟ್ಬಿಟ್ಟೆ. ನಾವೆಲ್ಲ ಮಾಡಿದಾಗ ನಾನು ನಮ್ಮೂರು ಇಕ್ಳಿಗೆ ಡೈರೆಕ್ಷನ್ ಮಾಡೋಣ ಅಂದ್ಬಿಟ್ಟು ಈ ಸಾಮಾಜಿಕ ನಾಟಕನ ನಮ್ಮ ಆರ್ಯ ಹಬ್ಬ ಅಂತ ಮಾಡ್ತೀವಿ. ಅಲ್ಲಿಗೆ ಡೈರೆಕ್ಷನ್ ಬೇರೆಯವರು ಒಬ್ಬರು ನಮಗೆಲ್ಲ ಬಂದು ಮಾಡಿಸಿದ್ರು ಒಂದು ಹಬ್ಬಕ್ಕೆ. ಆಮೇಲೆ ಸ್ವಲ್ಪ ಅವ್ರು ಎಕ್ಸ್ಪೆನ್ಸಿವ್ ಅಲ್ವಾ, ನಾವೆಲ್ಲ ಕೆಲಸ ಮಾಡಿಕೊಂಡು ದುಡ್ಡು ಕೂಡಿಟ್ಕೊಂಡು ಮಾಡಬೇಕಲ್ಲ. ಅವ್ರಿಗೆ ಒಂದು 20,000 ಹೋಗ್ಬಿಟ್ರೆ ಜಾಸ್ತಿ ಆಯ್ತದಲ್ಲ ಅಂದ್ಬಿಟ್ಟು ನಮಗೂ ಒಳಗೋ ಆಸೆ ಇರುತ್ತಲ್ಲ, ನಾವು ಆಲ್ರೆಡಿ ಒಂದು ಮಾಡಿದ್ದೀವಿ ಅಂದರೆ ಸೀನಿಯರಿಟಿ ಬೇರೆ ಅಲ್ವಾ. ನಾನೇ ಮಾಡಿಸ್ತೀನಿ ಬಂದರು ಡೈರೆಕ್ಷನ್ ಅಂತ. ನನ್ನ ಮಕ್ಕಳು ಬರೋರು ಎಲ್ಲವೂ ನಮ್ಮ ಫ್ರೆಂಡ್ಸ್ಗಳೇ ಅಲ್ವಾ. ಏನಾದರೂ ಅವ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಾನು ಹಿಂಗಲ್ಲ ಹಿಂಗೆ ಮಾಡೋದು ಅಂದರೆ ಕೂತ್ಗಳಲ್ಲೇ ನನಗೆ ಗೊತ್ತಾ ನಿನಗೆ ಫ್ರೆಂಡ್ಸ್ ಅಲ್ವಾ, ನಾನು ಮಾಡ್ತೀನಿ ಇರು ಅಂತ. ಬಡಿ ಮಕ್ಕಳು ನಾಟಕದ ಕೂಲ್ಗೇಡ್ಸ್ ಇಟ್ಬಿಟ್ರ. ಅವತ್ತೇ ಲಾಸ್ಟು ನಿಮ್ಮ ಸವಸ ಸಾಕ್ರಪ್ಪ ನಾನು ಮಾಡಲ್ಲ ಅಂತ. ಓಕೆ. ನಾಟಕದೊಳಗೆ ಒಂದು ನಾಟಕ ಥರ ಆಗೋಯ್ತು. ಕಾಡಿನ ಅನುಭವ ರಿಯಲ್ ಲೈಫಲ್ಲಿ ಏನಾದರೂ ಇದೆಯಾ? ಇಲ್ಲ, ನಮ್ದು ಚಿಕ್ಕಮಗಳೂರಿಂದ ಅನುಭವ ಆ ಥರ ಇಲ್ಲ. ನಮ್ದೆಲ್ಲ ಕಾಡಿಗೆ ಅಟ್ಯಾಚ್ ಆಗಿರೋಂಥ ತೋಟಗಳು, ಕಾಡು ಪ್ರಾಣಿಗಳೆಲ್ಲ ನಮ್ಮ ತೋಟಕ್ಕೆ ಬರುತ್ತೆ. ನಾವು ಟ್ರೆಕ್ಕಿಂಗ್ ಹೋಗ್ತೀವಿ, ಗುಡ್ಡಗಾಡು ಪ್ರದೇಶ. ಮಾತಾಡ್ಸುತ್ತೆ. ಗುಡ್ ಮಾರ್ನಿಂಗ್ ಹೆಜ್ಜೆಗಳು ನೋಡಿದ್ರೆ ಸಾಕು ಹೆದರಿಕೆ ಆಗುತ್ತೆ. ಅದೇ ಆನೆಗಳೆಲ್ಲ ಈಗ ಸ್ವಲ್ಪ ಕಾಡಲ್ಲೆಲ್ಲ ಫುಡ್ ಸಿಗಲ್ಲ, ಹಾಗಾಗಿ ಎಲ್ಲ ತೋಟಕ್ಕೆಲ್ಲ ನುಗ್ಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅಲ್ಲಿ ನೀರಿಲ್ಲ, ಸಮ್ಮರಲ್ಲಿ ನೀರಿರಲ್ಲ, ಅಲ್ಲಿ ಕೆರೆ ಮಾಡಿ ನೀರು ನಿಲ್ಲಿಸ್ಬೇಕು. ಹಾಗಾಗಿ ತುಂಬ ನಮ್ಮ ಕಾಫಿ ಪ್ಲಾಂಟೇಶನ್ ಸಕಲೇಶ್ಪುರ್, ಕೂರ್ಗ್, ಚಿಕ್ಕಮಗಳೂರೆಲ್ಲ ಕಾಡು ಇದಾಗಿಂದ ಪ್ರಾಣಿಗಳು ತುಂಬ ಇದಕ್ಕೆ ತೋಟಕ್ಕೆ ಬರುತ್ತೆ. ಬಿಕಾಸ್ ಬಾಳೆ ಗೀಳೆ ಹಾಕಿರ್ತೀವಿ ನಾವು ತೋಟದಲ್ಲಿ. ಅದು ಆನೆ, ಚಿರತೆ, ಜಿಂಕೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಬಿಕಾಸ್ ಅಲ್ಲಿ ಫುಡ್ ಸಿಗ್ದಲ್ಲೇ ಅದು ಅನುಭವ ಇದೆ. ಯಾಕೆಂದರೆ ಬೆಳಗ್ಗೆ ಎದ್ದರೆ ನಮ್ಮ ತೋಟದಲ್ಲಿ ಹೆಜ್ಜೆ ಎಲ್ಲ ಇರುತ್ತೆ ಪ್ರಾಣಿಗಳದ್ದು. ಆ ಅನುಭವ ಆಗಿದೆ. ಸೊ ಈ ಅನುಭವ ಫಾರೆಸ್ಟಲ್ಲಿ ಚಂದ್ರಮೋಹನ್ ಅವ್ರ ಜೊತೆಗೆ ಹೆಂಗಿತ್ತು? ಇದೊಂಥರ ಬೇರೆ ಥರ ಅನುಭವ. ಒಂದು ಹಾರರ್ ಅನುಭವ ಅಂತ ಹೇಳ್ಬೋದಾ? ಹಾರಲ್ಲ, ಚೆನ್ನಾಗಿತ್ತು. ನಾವು 4 ಜನ ಒಂದು ಕಾಡಲ್ಲಿ ಹೋಗೋದು, ಅಲ್ಲಿ ಮಡಿಕೆಯಲ್ಲಿ ಶೂಟ್ ಮಾಡಿದ್ವಿ. ಮಹದೇಶ್ವರ ಬೆಟ್ಟ, ಕೊಳ್ಳೇಗಾಲ ಹತ್ರ ಶೂಟ್ ಮಾಡಿದ್ವಿ. ಚೆನ್ನಾಗಿತ್ತು. ಬಟ್ ನೈಟ್ ವಾಪಸ್ ಬಂದು ಮತ್ತೆ ನೀವು ಹೋಟೆಲ್ ಉಳ್ಕೊಂಡಿದ್ರೆ ಅಲ್ಲೇ ಉಳ್ಕೊಂಡಿದ್ದೇನೆ? ಇಲ್ಲ, ಹೋಟೆಲ್ ಉಳ್ಕೊತಾ ಇದ್ವಿ. ಹೋಟೆಲ್ ಉಳ್ಕೊಂಡು ಮತ್ತೆ ಬೆಳಗ್ಗೆ ಹೋಗ್ತಾ ಇದ್ವಿ. ಸೊ ಆ ಥರ ಫಾರೆಸ್ಟ್ ಅನ್ನೋ ಸಿನಿಮಾದ ಮೂಲಕ 4 ಜನ ಸೇರ್ಕೊಂಡು ಬರ್ತಾ ಇದ್ದೀರಾ. ಅನೀಶ್, ಈಗ ನಿಮಗೆ ಒಂದು ಅವಕಾಶ. ಚಿಕ್ಕಣ್ಣನಿಗೊಂದು ಪ್ರಶ್ನೆ ಕೇಳಿ. ನೀವು ನಿಮ್ಮ ಮನಸ್ಸಲ್ಲಿ ಕಾಡ್ತಿರುವಂಥ ಒಂದು ಪ್ರಶ್ನೆ ಇರುತ್ತಲ್ಲ, ಯಾವಾಗಲೂ ಕೇಳಿದಿರೋಂಥ ಪ್ರಶ್ನೆ. ಚಿಕ್ಕಣ್ಣನಿಗೊಂದು, ರಘುವ್ರಿಗೊಂದು. ನಾನು ಚಿಕ್ಕಗೆ ಯಾವಾಗ ಹೇಳೋದು ಅಂದರೆ, ಆಲ್ವೇಸ್ ನಾನು ಉಪಾಧ್ಯಕ್ಷರ ನೋಡಾದ್ಮೇಲೆ ಎಲ್ಲ ಪಾತ್ರನೂ ಮಾಡ್ಬೋದು, ಯು ಟ್ರೈ ಎವ್ರಿಥಿಂಗ್. ನನಗೆ ಎಲ್ಲರೂ ಹೇಳಿದ್ರೆ ಚಿಕ್ಕು ಕಾಮಿಡಿನೇ ಮಾಡಬೇಕು. ನನಗೇನು ನೋಡಿ, ಈ ಗೆಟಪ್ ನೋಡಿದೆ, ಈ ಕ್ಯಾನ್ ಡೂ ಎ ಟಫ್ ಕಾಪ್ ರೋಲ್ ಆಲ್ಸೋ ಅನಿಸುತ್ತೆ ನನಗೆ. ಸೊ ನೀವು ಮಾಡಬೇಕು ಅನಿಸುತ್ತೆ, ಲೈಕ್ ಈ ಕ್ಯಾನ್ ಟ್ರೈ. ನನಗೆ ಬೆಳಗ್ಗೆ ನಾವು ಮೀಟ್ ಆಗಿ ಆಲ್ಮೋಸ್ಟ್ ಒಂದು 2-3 months ಆಗಿತ್ತು. ಬಟ್ ವೆನ್ ಲಾಸ್ಟ್ ಟೈಮ್ ಸಿಕ್ಕಿದ್ವಲ್ಲ ಚೂಮಂತರ ಇದ್ರಲ್ಲಿ, ಬಟ್ ಇವತ್ತು ಬೆಳಗ್ಗೆ ಅದು ನೋಡಿದ ತಕ್ಷಣ ಫಿಟ್ನೆಸ್ ನೋಡಿ ಐ ಫೆಲ್ಟ್ ಅದು ಮಾಡ್ತಾರೆ ಇಲ್ವಾ ಅಂತ ಕೇಳ್ಬೇಕಂತ. ಆ ಥರ ಟಫ್ ರೋಲ್ ಮಾಡ್ತೀವಿ. ಅಲ್ಲ, ನಾವು ಕಲಾವಿದರು ಏನು ಬೇಕಾದ್ರೂ ಮಾಡ್ತೀವಿ. ಬಟ್ ಡೈರೆಕ್ಟರ್ಗಳು, ಕಥೆಗಾರರು ಯೋಚನೆ ಮಾಡಿದ್ರೆ ಇವ್ರ ಕೆಲ ಮಾಡಿಸ್ಬೋದ ಅಂತ. ಯಾವುದೊಂದು ಸಿನಿಮಾದಲ್ಲಿ ನೀವು ಮಾಡಿದರೆ ಹಿಂಗೆ ಧೂಳೆಲ್ಲ ಎಬ್ಬಿಸ್ತೀರಾ ನೀವು? ನೋಡಿದ್ದೀನಿ. ಅದು ಕಾಮಿಡಿನೇ ಸರ್. ನಾನು ಐ ಫೀಲ್ he is capable of doing. ಎಲ್ಲಿ ತನಕನೂ ಕೇಳ್ಕೊಂಡೆ ಎಲ್ಲರೂ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೊಡ್ರಿ. ಕೆಲವು ಡೈರೆಕ್ಟರ್ಗಳಂತೂ ಫ್ರೀಯಾಗಿ ಮಾಡ್ತೀನಿ ಅಂತೆಲ್ಲ ಕೇಳಿದ್ರು. ಆಕ್ಚುಲಿ ಐ ಟೋಲ್ಡ್ ನನಗೆ ನೆಗೆಟಿವ್ ಮಾಡಕ್ಕೆ ಇಷ್ಟ. ನೆಗೆಟಿವ್ ಮಾಡಕ್ಕೆ ನೆಗೆಟಿವ್ ರೋಲು ಒಬ್ರು ಕೊಳ್ಳೆ
ಅಷ್ಟೊಂದು ಪಾಸಿಟಿವಿಟಿ ಇದೆ ಅಂತ ನಿಮ್ಮ ಹತ್ರ. ಹೌದು, ಅದಕ್ಕೆ ನೆಗೆಟಿವ್. ನೀವು ಕೆಟ್ಟ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಎಷ್ಟು ತಪ್ಪು ತಿಳುವಳಿಕೆ ಅಲ್ವಾ? ಇಲ್ಲ ಸರ್, ಕರೆಕ್ಟಾಗಿ ನಿಮ್ಮದು ತಪ್ಪು ತಿಳುವಳಿಕೆ. ಓಕೆ, ಇನ್ನು ನಿರ್ಮಾಪಕರು ನಿರ್ದೇಶಕರ ಬಗ್ಗೆ ಯಾರಾದರೂ ಮಾತಾಡ್ಬೋದು? ಈಗ ನಿರ್ದೇಶಕರದು ಅವ್ರ ಜೊತೆ ನಂದು 3ನೇ ಚಿತ್ರ ಇದು. 3ನೇ ಸಿನಿಮಾ. ಬಾಂಬೆ ಮಿಠಾಯಿ ಅಂತ ಒಂದು ಮಾಡಿದ್ವಿ, ಮತ್ತು ಡಬಲ್ ಇಂಜಿನು, ಅದಾದ ಮೇಲೆ ಫಾರೆಸ್ಟು. ಸೊ ಅವ್ರದ್ದು ಈಗ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋದು ಅಂತಾರೆ, ಆದರೆ ಇವ್ರದ್ದೇನೋ ಒಂದು ಟೈಮಿಂಗು, ಕಾಮಿಡಿ ಸೆನ್ಸೇ ಬೇರೆ. ಸುಮಾರು ನಾನು ಹಿಂದಿನ ಪಿಕ್ಚರ್ಗಳಲ್ಲಿ ಹೇಳೇಬಿಟ್ಟಿದ್ದೆ, ನೀವು ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ರಿ ನಮಗೆ, ನಾವೇನೋ ಡಲ್ ಹೊಡಿತಾ ಇದೀವಿ ಅಂತ ಫೀಲ್ ಇರುತ್ತೆ. ಅವ್ರದ್ದೇನೋ ಒಂದು ಡಿಫ್ರೆಂಟ್ ಟೈಮಿಂಗ್ ಇದೆ. ಸೊ ಅವ್ರು ಹೇಳ್ಕೊಟ್ಟಂಗೆ ಮಾಡಿದ್ರೆ 100% ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಅಷ್ಟೇ ಕೂಲಾಗಿ ಮಾಡ್ತಿದ್ದಾರೆ. ಆಮೇಲೆ ಅವ್ರಿಗೂ ಇದು ಹೊಸ ಜಾನರು. ಆ 2-3 ಸಿನಿಮಾ ಅವರು ಬೇರೆ ಇದು ಮಾಡಿದ್ದಾರೆ, ಬ್ರಹ್ಮಚಾರಿನೂ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಬೇರೆ ಜಾನರ್ ಸಿನಿಮಾ ಇದು. ಅವ್ರಿಗೂ ಹೊಸದು, ನಮ್ಗಳಿಗೂ, ನನಗಂತೂ ಹೊಸದು, ನಿಮಗೂ ಹೊಸದಲ್ವಾ? ನನಗೆ ಹೊಸದು ಫಸ್ಟ್. ರಘು ಸರ್ ಕಾರ್ಡಲ್ಲಿ ಕಾಣಿಸ್ಕೊಂಡಿಲ್ಲ ಅವರು ಕೂಡ. ಹೊಸದು ಒಂದಲ್ಲ, ಅವ್ರ ಜೊತೆ ಫಸ್ಟ್ ಫಿಲ್ಮ್ ಚಂದ್ರಮೋಹನ್ ಸರ್. ಸರ್, ಈಗ 2025 ನಾವೇನು ಜಾನ್ವರಿನಲ್ಲಿದ್ದೀವಿ, ಒಂದು ಗಂಭೀರವಾದ ಪ್ರಶ್ನೆ ಸ್ವಲ್ಪ. ಇನ್ ದ ಸೆನ್ಸ್, ಗಂಭೀರವಾದಲ್ಲ, ನಮ್ಗೆ ಗೊತ್ತಿರುವಂಥದ್ದೇ. ಸಿನಿಮಾಗಳು ಅಂದರೆ ಸಿನಿಮಾ ಪ್ರತಿ ವಾರ ರಿಲೀಸ್ ಆಗ್ತವೆ. ಓಕೆ, 2 ವರ್ಷಕ್ಕೊಂದ್ಸಲ ಒಂದು ದೊಡ್ಡ ಮಟ್ಟದ ಹಿಟ್ ಆಗುತ್ತೆ. ಆಮೇಲೆ ಎಷ್ಟು ಸಿನಿಮಾಗಳು 200 ಸಿನಿಮಾ ಬಂದರೂ ಗೊತ್ತಾಗಲ್ಲ. ಆ ಥರ ಸ್ಥಿತಿಗತಿ ಮಧ್ಯ ಮಧ್ಯದಲ್ಲಿ ಪ್ಯಾಚ್ಗಳು ಬರ್ತಾ ಹೋಗ್ತವೆ. ಸೊ ಅಂಥ ಸ್ಥಿತಿಗತಿನಲ್ಲಿ ಸಿನಿಮಾ ರಿಲೀಸ್ ಮಾಡೋದಿಲ್ಲ ಒಂದು ಮಾಡಿ ಅಂದರೆ ಅವ್ನು ಹೋಪ್ಸ್ ಇಟ್ಕೊಂಡೇ ಮಾಡಬೇಕಾಗುತ್ತೆ ನಾವು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಂಡಸ್ಟ್ರಿ ಆಗಿ ಏನೋ ಚೇಂಜಸ್ ಇದೆಯಾ? ಏನಾದರೂ ಅಂದರೆ ಪ್ರೇಕ್ಷಕ ಬದಲಾಗ್ತಾ ಇದ್ದಾನೆ, ಹೇಗೆ? ವಾಟ್ ಡು ಯು ಥಿಂಕ್ ರಘು ಸರ್? ಇಲ್ಲ, ಪ್ರೇಕ್ಷಕರು ಯಾವತ್ತೂ ಬದಲಾಗಲ್ಲ. ಪ್ರೇಕ್ಷಕರು ಇವಾಗ ನಿಮಗೆ ಟ್ರಂಕಾಲಿಂದ ಮೊಬೈಲ್ ಬಂದಂಗೆ ಅದು ಒಂದು ವರ್ಷ ಶಿಫ್ಟ್ ಆಗ್ತಾರೆ. ಟ್ರಂಕಾಲಿದ್ದಾಗ ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ, ವಿಷಯ ಅದನ್ನು ಬಳಸೋದು ಮ್ಯಾಟ್ರಿಗೆ ಬಳಸ್ತಾ ಇದ್ದು. ಫೋನ್ ಬಳಸೋದು ಮ್ಯಾಟ್ರಿಗೆ ಬಳಸೋದು. ಬನ್ನಿ ಕೂತ್ಕೊಳ್ಳಿ, ಹೋಗಿ ಊಟ ಮಾಡಿ ತಿಂಡಿ ತಿನ್ನೋದು. ಟ್ರಂಕಾಲ್ ಮಾಡಿದಾಗ ಅದೇ ಮಾಡ್ತಿದ್ದು ನಾವು. ಅದು ಬಿಟ್ಟು ಯಾರ ಹತ್ರ ನಾವು ಒಂದು ಪತ್ರ ಕಳಿಸ್ಬೇಕು, ಇವಾಗ ಹೇಳ್ಬಿಟ್ಟು ಬರೋಗು ಅಂತ ಹೋಗಿ ಊಟ ಗೀಟ ಮಾಡೋಕ್ಕೆ ಇಲ್ಲೇ ಬರೋಗು, ಅದನ್ನು ಮೆಸೇಜೇ. ಮೆಸೇಜ್ ಮುಖ್ಯ ಅಲ್ವಾ? ಮೆಸೇಜ್ ಇಂಪಾರ್ಟೆಂಟು ಪ್ರೇಕ್ಷಕರದನ್ನಲ್ಲ. ಆದರೆ ಏನೋ ಒಂದು ವಿಚಾರ ಮಾಡ್ತೀವಿ ಅಂತಲ್ಲ, ಒಂದು ಸಿನಿಮಾ ಮಾಡ್ತೀವಿ. ಒಂದು ಸಿನಿಮಾ ಈ ಥರದ ಒಂದು ಸಿನಿಮಾ ಹಿಂಗಿದೆ ಅಂತ ಜನಕ್ಕೆ ತಲುಪಿಸ್ತಾ ಇದ್ರೆ ಅದು ನಮ್ಮ ತಪ್ಪು. ಕರೆಕ್ಟ್. ಅದು ಫಸ್ಟ್ ಬೇಸಿಕ್ಕು. ಸಿನಿಮಾ ಮುಗಿದ ತಕ್ಷಣ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಎಲ್ಲನೂ. ನಾನು ಹೇಳ್ತಿರೋದು ಪ್ರೊಡ್ಯೂಸರ್ಸು ಅಷ್ಟೇ, ಡೈರೆಕ್ಟ್ರು ಅಷ್ಟೇ. ಕೆಲವರು ಸುಮಾರು ಮುಗಿತಪ್ಪ ಅಂತ. ಎಲ್ಲ ಡೈರೆಕ್ಟ್ರಿಗೆ ತುಂಬ ಒಂದಿರುತ್ತೆ, ಅದ್ರ ಪ್ರೊಡ್ಯೂಸರ್ಗೂ ಅದ್ರ ಜವಾಬ್ದಾರಿ ಬೇಕು. ನಾನು ಸಿನಿಮಾ ಈ ಥರದೊಂದು ಮಾಡಿದ್ದೀನಿ, ಜನಕ್ಕೆ ತಲುಪಿಸೋದು ಒಂದು. ಆ್ಯಕ್ಚುಲಿ ಅದೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹೌದು, ಅದು ಮುಗಿದ ಮೇಲೆ ಅಷ್ಟೇ ಕಷ್ಟಪಡಬೇಕು. ಹೌದು, ಮುಗಿದ ಮೇಲೆ ನಿಜವಾದ ಸಿನಿಮಾದ ಕೆಲಸ ಶುರುವಾಗೋದು. ಅದನ್ನು ನಾವು ಈ ಥರದೊಂದು ಮಾಡಿದ್ದೀವಿ ಅಂತ ತಲುಪಿಸೋದೊಂದು. ಆಮೇಲೆ ಇನ್ನು ನಿಮಗೆ ಡಿಸ್ಟ್ರಿಬ್ಯೂಷನ್ ವೈಸ್ ಬಂದಾಗ ನಮ್ಮ ಕರ್ನಾಟಕದ ಎಲ್ಲ ಮಹನೀಯರೇ ತೆಲುಗು ಪಿಕ್ಚರು, ತಮಿಳ್ ಪಿಕ್ಚರ್ನ ಇಲ್ಲಿ ವ್ಯಾಪಿಸ್ಕೊಂಡು ಕೂತಿದ್ದಾರೆ. ಕರೆಕ್ಟ್. ನಮ್ಮವರೇ, ಬೇರೆ ಯಾರೂ ಅಲ್ಲ. ನಮ್ಮ ಜನನೇ. ನಾವು ಯಾಕಂದರೆ ನಾವು ಅದು ವ್ಯಾಪಾರ ಅಂತ ಹೇಳ್ತಾರೆ. ಅದಕ್ಕೊಂದು ಲೇಪನ ಬರೋದು ವ್ಯಾಪಾರ ಅಂತ. ಮಾಡಲಿ, ಬೇಡ ಅನ್ನಲ್ಲ, ಯಾರೂ ಮಾಡಬೇಡಿ ಅಂತ ಯಾರೂ ಹೇಳಲ್ಲ. ಅದನ್ನು ನಮ್ಗೆ ಅಲ್ಲಿ ಇದೇ ಆಂಧ್ರದಲ್ಲಿ, ಇದೇ ತಮಿಳ್ನಾಡಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಏನಾದ್ರು ಇದೆಯಾ? ಒಂದು ಪೇಪರು ಸಿಗೋಲ್ಲ, ಕನ್ನಡದ ಒಂದು ಪೇಪರು ಸಿಗೋಲ್ಲ, ಒಂದು ಹಂದಿನೇ ಹಾಲು ಸಿಗೋಲ್ಲ ಅಲ್ಲಿ. ಇಲ್ಲಿ ಬನ್ನಿ ಇಟ್ಟಾಡ್ತಾವೆ, ಯಾವ್ಯಾವ ಬೇಕು ನಿಮಗೆ. ಆಂಧ್ರದು, ತಮಿಳ್ನಾಡ್ದು, ಎಲ್ಲ ಹಾಲು ಇಲ್ಲಿ ಸಿಗ್ತಾವೆ. ಇಲ್ಲಿ ಒಂದು ಸಿಗುತ್ತಾ? ಅಲ್ಲಿ ಇಲ್ಲ. ಇಲ್ಲಿ ನಾವು ಹಿಂಗೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀವಲ್ಲ. ಏನಾಗ್ತಿದೆ ಅಂತಂದರೆ, ಇದು ಬರೀ ಸಿನಿಮಾಗೆ ಬಿಡಪ್ಪ ತೊಂದರೆ ಇಲ್ಲ, ಏನಿಲ್ಲ, ನಮಗೇನು ತೊಂದರೆ ಆಗೋಲ್ಲ ಅಂದ್ಕೊಂಡಿದ್ದಾರೆ. ನಾಳೆ ದಿನ ಎಲ್ಲರಿಗೂ ಬರುತ್ತೆ ಈ ಸಮಸ್ಯೆ. ಮೊದಲು ಸೋಪು ಬ್ರಷ್ಗೆ ಮಾತ್ರ ಅದು ಪ್ಯಾನ್ ಇಂಡಿಯಾ ಇತ್ತು. ಇವಾಗ ಎಜುಕೇಷನ್ಗೆ ಬಂದಿದೆ, ಕಲ್ಚರ್ಗೆ ಬಂದಿದೆ, ಆಮೇಲೆ ಸೋಷಿಯಲ್ ಇದಕ್ಕೆ ಬರುತ್ತೆ, ಪಾಲಿಟಿಕ್ಸ್ಗೆ ಬರುತ್ತೆ. ಇಲ್ಲಿನ ಯಾರು ಲೀಡರ್ ಸರಿ ಇಲ್ಲ ಕಣ್ರಿ. ಯಾರು ಉತ್ತರ ಭಾರತದಿಂದನೋ ಅಥವಾ ಹರಿಯಾಣದಿಂದನೋ ಯಾರನ್ನ ಕರ್ಕೊಂಬಂದು ಮಾಡೋಣ, ನಿಮ್ಗೆ ಗೊತ್ತಲ್ಲ, ಸುಮ್ಮನೆ ಅವ್ರನ್ನ ಕರ್ಕೊಡಿಸ್ತೀವಿ ಅಂತಾರೆ. ಬರುತ್ತಿದ್ದು ಗ್ಯಾರಂಟಿ ಬರುತ್ತೆ ನೋಡಿ. ಅವೇ ನಮಗೇನಾಗಲ್ಲ ಅಂದ್ಕೊಂಡಿದ್ದಾರೆ. ಈ ಪ್ರಜ್ಞೆ ಇದೆಲ್ಲ ಬೇಕಿದು. ಇವಾಗ ಇವ್ನು ನಮ್ಮ ವ್ಯಾಪಾರ ಅಂತ ಹೇಳ್ತಿದ್ದಾರಲ್ಲ, ನಮ್ಗೆ ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅಷ್ಟೇ ಕನ್ನಡಕ್ಕೆ. ಇಲ್ಲಿ ಇವಾಗ ನಿಮಗೆ ಹೈದ್ರಾಬಾದಲ್ಲಿ 1,000 ರೂಪಾಯಿ ಟಿಕೆಟ್ ಮಾಡೋಕ್ಕಾಗಲ್ಲ, ತಮಿಳ್ನಾಡಲ್ಲಿ 1,000 ಟಿಕೆಟ್ ಮಾಡೋಕ್ಕಲ್ಲ, ಇಲ್ಲಿ 2,000 ರೂಪಾಯಿ ಮಾಡ್ಬೋದು. ಹಂಗಾಗಿ ಅವ್ರಿಗೆ ಆಸೆ ಜಾಸ್ತಿ ಇಲ್ಲಿ, ತಮಿಳರಿಗೆ ತೆಲುಗರಿಗೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅಂತ.
ಹೌದು, ಒಂದು ಅಣ್ಣವರು ಮತ್ತು ಅಂಬರೀಷ್ ಅಣ್ಣ, ವಿಷ್ಣು ಸರ್, ದೊಡ್ಡವರು ಎಲ್ಲ ಹೋದ್ಮೇಲೆ ಇದೇನೋ ಇದೆಲ್ಲ ಸೇರಿಸ್ಕೊಂಡು ಹಿಂಗೇನೋ ನಾವು ಇದು ಮಾಡೋಣ ಅಂತ ಅಂದಕ್ಕೆ ಇದು ಕಲೆಕ್ಟಿವ್ ಆದರೆ ಒಳ್ಳೆಯದು. ಸಿನಿಮಾನೇ ಸೋಷಿಯಲ್ ಆರ್ಟ್, ಅದು ಎಲ್ಲರೂ ಸೇರ್ ಮಾಡೋ ಅಂಥದ್ದು. ಕರೆಕ್ಟ್. ಇದಕ್ಕೆಲ್ಲರೂ ಸೇರ್ಬೇಕು. ಗೊತ್ತಿಲ್ಲ ನಮ್ಮಲ್ಲಿ ಎಷ್ಟು ವಿಂಗ್ಸ್ ಇದ್ದಾವೆ. ಚೇಂಬರ್ ಇದೆ, ಡೈರೆಕ್ಟರ್ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಎಕ್ಸಿಬಿಟರ್ದು ಇದೆ, ನಮ್ದು ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ? ನಮಗೆ 10-15 ಡಿಪಾರ್ಟ್ಮೆಂಟ್ಸ್ ಇದಾವೆ ನಮ್ಮದು. ನಾವು ಈಗ ಗೊತ್ತಿಲ್ಲ, ನಾವು ರಾಜಕೀಯರ ಜೊತೆ ಹೆಂಗೋ ಮಾತಾಡಿ ಅವ್ರಿಗೇನೋ ಮಾಡಿ ಒಂದು ವಿಶ್ವಾಸ ಉಳಿಸ್ಕೊಂಡು ಏನೋ ಇಲ್ಲಿ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ್ದು ಒಂದು ಹೊಸ ಪ್ರಯತ್ನಗಳು ಸಿನಿಮಾ ಮಾಡ್ದು. ತುಂಬ ಜನ ಹೊಸ ಹುಡುಗರು ಬರ್ತಾಯಿದ್ದಾರೆ, ಮಾಡ್ತಿದ್ದಾರೆ. ಅವರೆಲ್ಲೋ ಪಾಪ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅವರೆಲ್ಲ. ಅದು ಒಂದು ರೀತಿ ಅವ್ರು ದೊಡ್ಡ ಮಾಡ್ಕೊಳ್ಳಿ. ಮೊದಲಿಗೆ ಚೆನ್ನಾಗಿತ್ತು, ಚೇಂಬರ್ ಮೂಲಕ ಅದೇನೋ ಮಾಡ್ತಿದ್ರು. ಈಗ ವ್ಯಾಪಾರ ಅಂತ ಬಂದಮೇಲೆ, ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಎಲ್ಲ ಥರದ್ದು ಎಲ್ಲ ಬಂದಿಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ. ಯಾರಿಗೆ? ತೆಲುಗಿಗೆ ತಮಿಳರಿಗೆ, ನಮಗಾಗಲ್ಲ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಯಾರಾದರೂ ಉತ್ತರ ಕೊಡ್ಬೋದು ಅಂದರೆ, ಈಗ ಫೈನಲಿ ಯಾವುದೇ ಸಿನಿಮಾ ಬರಲಿ, ಯಾವುದೇ ಭಾಷೆದು ಬರಲಿ, ಇಟ್ಸ್ ಪ್ರೇಕ್ಷಕರೇ ಅಲ್ವಾ ನಿರ್ಧಾರ ಮಾಡುವಂಥವ್ರು. ಹೌದು, ನಿಮ್ಗೆ ಅದನ್ನು ಏನು ಗೊತ್ತಾದ್ರೆ ಅವ್ರು ರೀಚ್ ಮಾಡ್ತಾರೆ. ಅವ್ರಿಗೆ ದುಡ್ಡಿನ ಸಮಸ್ಯೆ ಇಲ್ಲ. ಹಂಗೆ ರೆಂಟ್ ಕೊಡ್ತಾರೆ. ಎಷ್ಟೋ ನಿಮಗೆ ಸರ್ ನನ್ನ ಸಿನಿಮಾ 5 ವಾರ ಹಾಕಿ 15 ಲಕ್ಷನಾ 3.5 ಲಕ್ಷನಾ ಇದು ರೆಂಟು, 1 ವಾರದ್ದು ತೊಗೊಳ್ಳಿ 15 ಲಕ್ಷ ಇಲ್ಲೇ ಕೊಡ್ತೀನಿ, 5 ವಾರ ನನ್ನ ಸಿನಿಮಾ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಪಬ್ಲಿಸಿಟಿಗಾಗಲಿ ಮಿಕ್ಕಿದ್ದಕ್ಕಾಗಲಿ ಏನು ಇಚ್ಚೇಂಡಿ ಕುಡ್ರಾ ಅಂತೇಳಿ ಕುಟ್ಬಿಟ್ಟು ಮಾಡ್ತಾರೆ. ನಮ್ಮವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮವ್ರಿಗೆ ಅವ್ರು ಹಂಗೆ ಖರ್ಚು ಮಾಡೋದಕ್ಕೆ ಈಗ ಊರ್ವಶಿ ಥಿಯೇಟ್ರನ್ನ ತೊಗೊಳಕ್ಕೆ ಆಗಲ್ಲ. ರೆಂಟು ಎಷ್ಟು 5 ಲಕ್ಷನ 6 ಲಕ್ಷನ ಇದು ತೊಗೊಳಕ್ಕೆ ಆಗಲ್ಲ. ನಾನು ಹೇಳ್ತಿರೋದು ನಾನು ಕೊಡ್ತೀನಿ ಅಂತ ಅವ್ರು ಹಂಗೆ ಕೊಟ್ಕೋತಾರೆ ಅದನ್ನು. ಆ ಥರದ್ದು ಈಗ ಮಾಲ್ದು ಬೇರೆ ಥರ, ಮಾಣಿಕ್ ಶೋ ಕೊಡ್ತೀವಿ, ಲೇಟ್ ನೈಟ್ ಕೊಡ್ತೀವಿ ಅಂತಾರೆ ಹೊಸಬರಿಗೆ. ಹಿಂಗೆ ಎಲ್ಲಿ ಆಮೇಲೆ ಎಲ್ಲಿ ಬರ್ತಾರಪ್ಪ? ಬೆಳಿಗ್ಗೆನೂ ಬರಲಿಲ್ಲ, ರಾತ್ರಿ 11 ಗಂಟೆಗೆ ಹಾಕಿದ್ದೆ ಬರಲಿಲ್ಲ ಕಣಪ್ಪ ಅಂತಾರೆ. ಮಧ್ಯ 10:00 ನೀನು ತೆಲುಗು ತಮಿಳು ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಈ ಥರದ ದೊಡ್ಡ ಸಮಸ್ಯೆ ಇದೆಯಲ್ಲ. ಈ ಸಿಂಗಲ್ಸ್ ಥಿಯೇಟ್ರ್ಗಳದ್ದು ಅದೇನೋ ರೆಂಟ್ ಪ್ರಾಬ್ಲಮ್ಮು. ಉತ್ತರದವರೇ ಬೇರೆ ಥರ, ಅಂದರೆ ಉತ್ತರ ಕರ್ನಾಟಕದೇ ಬೇರೆ ಥರ ಮಾತಾಡ್ತಾರೆ, ಇಲ್ಲಿ ಹಳೆ ಮೈಸೂರೇ ಬೇರೆ ಥರ ಮಾತಾಡ್ಕೋತಾರೆ. ಅದೇನೋ ಒಂಥರ ಗೋಜಲಾಗಿದೆ, ಗೊತ್ತಿಲ್ಲ. ವ್ಯಾಪಾರ ಅಷ್ಟೇ ಮುಖ್ಯ ಆಗ್ತಿದೆ. ನಾನು ವ್ಯಾಪಾರ ಮಾಡ್ತಿದ್ದೀನಪ್ಪ, ನನ್ನ ವ್ಯಾಪಾರ. ಅವನೇನು ದುಡ್ಡು ಕೊಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಅವ್ನು ಹೌದಪ್ಪ ದುಡ್ಡು ಹಾಕಿದಾನ ಅವನು. ಇದನ್ನ ಯೋಚನೆ ಮಾಡೋರು ಯಾರು? ಇವೇನು ಕನ್ನಡದ್ದೇನೋ ಒಂದು ಸಂಸ್ಕೃತಿ, ಕನ್ನಡ, ಈಗ ಕರ್ನಾಟಕದೊಳಗೆ ಕನ್ನಡ ಭಾಷೆ ಒಳಗೆ ಇದೊಂದು ಸಿನಿಮಾ ಅಂತಿದೆ. ಇಲ್ಲಿ ನಾನಾ ಥರದ ಪ್ರಕಾರಗಳಿದೆ, ಪ್ರದರ್ಶನ ಮಾಧ್ಯಮಗಳು, ಅದು ನಾಟಕ ಆಗ್ಬೋದು, ಚಿತ್ರಕಲೆ, ಶಿಲ್ಪಕಲೆ, ಇವೆಲ್ಲ ಇದಾವೆ. ಎಲ್ಲ ಏನೋ ಥರದ್ದು ಬೇರೆ ಬೇರೆ ಥರ ಇದಾವೆ. ಇದ್ರದ್ದು ಏನು ಸಮಸ್ಯೆ? ಇದ್ರದ್ದು ಏನು ಮಾಡೋದು? ಹಂಗಾರೆ ನಮ್ಮಲ್ಲಿ ಯಾರು ನಟರು ಹುಟ್ಟಬಾರ್ದು, ತಂತ್ರಜ್ಞರು ಹುಟ್ಟಬಾರ್ದು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಹುಟ್ಟಬಾರ್ದು, ಒಬ್ಬ ಡೈರೆಕ್ಟ್ರ್ ಬರಬಾರ್ದು, ಒಬ್ಬ ಮ್ಯೂಸಿಷಿಯನ್ ಬರಬಾರ್ದು. ಎಲ್ಲ ಈಗ ತಾನೇ ನಾವು ಪ್ರಾರಂಭಕ್ಕೆ ಬಂದಾಗ, ನಾನು 95 ನಾನು ಎಂಟ್ರಾದಾಗ 2001 ಡ್ಯಾನ್ಸ್ ಮಾಸ್ಟರ್ ತಮಿಳು, ಫೈಟ್ ಮಾಸ್ಟರ್ ತಮಿಳು, ಕ್ಯಾಮ್ರಾಮನ್ ತಮಿಳು, ಕ್ಯಾಮ್ರಾ ಅಸಿಸ್ಟೆಂಟ್ ತಮಿಳು, ಡೈರೆಕ್ಟರ್ ಅಸಿಸ್ಟೆಂಟ್ ತಮಿಳು, ತೆಲುಗು ಆರ್ಟಿಸ್ಟು ಇವರೇ ಕನ್ನಡದವ್ರು ಅಷ್ಟೇ. ನಾವು ಎಲ್ಲಿದ್ದೀವಪ್ಪ ಅಂತ ಅನಿಸ್ಬಿಡ್ದು. ಏನೋ ತಮಿಳು ಎಲ್ಲಿದ್ದೀವಿ ಅಂದರೆ ಅದೊಂಥರ ಏನು ನಾವು ಆದಿವಾಸಿಗಳ ನಾವು ನಮಗೇನು ಬರಲ್ವ ಹಂಗಾರೆ? ಇಲ್ಲ ಆ ಥರದ ಪ್ರಯತ್ನಗಳಾಗೇ ಇಲ್ವಾ? ಆ ಥರ ಸಿನಿಮಾ ಕೊಟ್ಟೇ ಇಲ್ವಾ? ಹಿಟ್ಟಾಗಿಲ್ವಾ? 2012 ಏಪ್ರಿಲ್ 12 ರಾಜ್ಕುಮಾರ್ ತಿರ್ಕೊಂಡಿದ್ದು. ಸ್ಟಿಲ್ ರಾಜ್ಕುಮಾರ್ ಪ್ರೀತಿಸ್ತಿದ್ದಾರಲ್ಲ. ಕನ್ನಡಿಗರಿಗೆ ಕಣ್ಣಿಲ್ವಾ, ಕಿವಿ ಇಲ್ಲ, ಹೃದಯ ಇಲ್ವಾ? ಪ್ರೀತಿಸ್ತಾರಲ್ಲ. ಆ ಥರದ ಕೆಲಸ ಮಾಡಬೇಕಲ್ಲ, ಮಾಡ್ತಿದ್ದೀವಲ್ಲ. ಇನ್ನು ತಲುಪಿಸೋದು ಹೆಂಗೆ? ಯಾಕೆ ಇದ್ರ ಬಗ್ಗೆ ಎಷ್ಟು ತಿರಸ್ಕಾರ? ಯಾಕೆ ದೊಡ್ಡ ಸಿನಿಮಾ ದೊಡ್ಡದು ಹಿಂಗೆ ನಿಮಗೆ ಲಾಭಾಂಶ? ಈಗ 100 ರೂಪಾಯಿ ಯಾರು ಹಾಕಿದ್ರೆ ಅವನಿಗೆ 110 ರೂಪಾಯಿ ಲಾಭ ಬೇಡ, 200 ರೂಪಾಯಿ ಲಾಭ ಬೇಡ, 1 ಲಕ್ಷ ಲಾಭ ಬೇಕು ಅವನಿಗೆ. ಆ ದುರಾಸೆ ಪ್ರಾಬ್ಲಮ್ ಆಗ್ತಿರೋದು ಅಲ್ವಾ ನಿಮಗೆ? ಇವಾಗ ಅವ್ನಿಗೆ ಹೌದು, ನಾನು ಯಾವುದೋ ಒಂದು ಕನ್ನಡ ಪಿಕ್ಚರ್ಗೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಪ್ಪ ಅಂದರೆ ಅವ್ನಿಗೆ 1.5 ಲಕ್ಷ ಬಂದರೆ ಅದು ಲಾಭ. ಅದೇ ತೆಲುಗು ಸಿನಿಮಾಗೆ ಅವ್ನು 1,000 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡ್ತಾನೆ ಅಂತಂದರೆ ಅವ್ನಿಗೆ ಅವನು ಯಾವುದೋ ಒಂದು 10 ಲಕ್ಷಕ್ಕೆ 10 ಕೋಟಿಗೋ ಸಿನಿಮಾ ತಂದ ಅಂದರೆ ಅವ್ನಿಗೊಂದು 150 ಕೋಟಿ ಬರುತ್ತಿಲ್ಲಿ ಅಂತ ಕೇಳೋರಿಲ್ವಲ್ಲ ಇಲ್ಲಿ. ಇದು ಏನು ಪ್ರಶ್ನೆ? ಏನು ಮಾಡ್ತೀರಾ? ನಾವು ಒಗ್ಗಟ್ಟಾದ್ರೆ ಮಾತ್ರ ಆಗುತ್ತೆ. ಆಮೇಲೆ ಒಳ್ಳೊಳ್ಳೆ ಸಿನಿಮಾ ಬರ್ತಿದ್ದಾವಲ್ಲ. ಈಗ ಮ್ಯಾಕ್ಸ್ ಒಳ್ಳೆ ರಿಪೋರ್ಟ್ ಆಗಿದೆ. ಆಮೇಲೆ ಚೂಮಂತರ್ ಇದಾಗಿದೆ. ಅದರಿಂದ ಹಿಂದೆ ಬಗೀರ ಇದಾಗಿದೆ, ಭೀಮಾ. ಸೊ ಯಾವುದೋ ನಮ್ಮ ಕೃಷ್ಣಂ ಪ್ರಣಯ ಸಖಿ, ಇವನ್ ಹಸ್ಬೆಂಡ್. ಈಗ ನಾವೇ ಮಾಡಿದ್ದು ಶಾಕಾರಿನ OTTಲಿ ಬಂದಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ನಮ್ಗೆ ರೆಸ್ಪಾಂಡ್ ಮಾಡಿದ್ರು. ಅಯ್ಯೋ ಬೇರೆ ಥರ ಸಿನಿಮಾ ಹಂಗೆ ಹಿಂಗೆ ಅಂತ. 3ನೇ ಕೃಷ್ಣಪ್ಪ ಅಂತ ನಮ್ಮ ಇದು ಮಾಡಿದ್ದು. ಅಯ್ಯೋ OTT ಬಂದಮೇಲೆ ಮಾಡೋರು. ಬಟ್ ಅವ್ರಿಗೆಲ್ಲ ಎಲ್ಲದಕ್ಕೂ ಥಿಯೇಟ್ರ್ ಪ್ರಾಬ್ಲಮ್ ಆಗಿದ್ದು. ನನಗೆ ನಾನು ಮಾಡಿದೆ ಅಂತಲ್ಲ, ಆ ಥರದ್ದು ನಮ್ಮಲ್ಲಿ ಪ್ರಯತ್ನಗಳು ಆಗ್ತಿದೆ, ಬೇರೆ ಥರ ಆಗ್ತಿದೆ. ಬಟ್ ನಾವು ಒಗ್ಗಟ್ಟಾಗ್ತಿದ್ರೆ. ಸೊ ಒಗ್ಗಟ್ಟಾಗಿ ಸಿನಿಮಾಗಳನ್ನ ಮಾಡಬೇಕು, ಒಗ್ಗಟ್ಟಾಗಿ ರಿಲೀಸ್ ಮಾಡಬೇಕು.
ಈ ಥರ ಹೆಂಗೆ ನೀವು ಸಿನಿಮಾಗಳನ್ನ 4 ಜನ ಸೇರಿಕೊಂಡಿದ್ರೆ ಆ ಥರ ದೊಡ್ಡ ನಿರ್ದೇಶಕರು, ದೊಡ್ಡ ನಟರು ಎಲ್ಲರೂ ಕೂಡ ಸೇರಿಕೊಂಡು ಮಾಡಬೇಕನ್ಸುತ್ತೆ. ಸೊ ಫಾರೆಸ್ಟ್ 24ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಸೊ ಒಳ್ಳೆಯದಾಗಲಿ ಈ ಸಿನಿಮಾಗೆ. ಜನರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನು ಇಷ್ಟಪಡುವಂಥ ಹುಡುಗಿಯರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಚಿಕನ್ ಹುಡುಗಿರು ಇಷ್ಟಪಡೋರು ಇದ್ದಾರೆ. ಏನು ಚಿಕಣ ಹೆಂಗಂತೀಯ? ನಿಮ್ಮ ಸ್ಮೈಲ್ ಇದೆಯಲ್ಲ ಸಾಕಷ್ಟೇ ಚಿಕ್ಕಣ, ಏನು ಬೇಕೇ ಆಗಿಲ್ಲ. ಚಿಕ್ಕಣ ಅದ್ರ ಜೊತೆಗೆ ನಿಮ್ಮ ಫಿಗರ್ ಚೆನ್ನಾಗಿದೆ. ಗುರುನ ಲೇಡೀಸು ಇಷ್ಟಪಡ್ತಾರೆ, ಹುಡುಗಿರು ಇಷ್ಟಪಡ್ತಾರೆ. ಹೇಳಿ ಏನಾದರೂ. ಅದು 24ನೇ ತಾರೀಕು. ಅದು ಬಿಟ್ಟು ಬೇರೆ ಹೇಳ್ರಿ. ಇಲ್ಲ, ಈ ಸಿನಿಮಾದಲ್ಲಿ ಅದು ಬೇಡ ನನಗೆ, ಹುಡುಗಿಯರಿಗಂತ ಸ್ಪೆಷಲ್ ಆಗಿ ಅಂತ ಹೇಳಿ ಅಂತ. ಯಾರೋ ನಿಮ್ಮ ಒಂದು ಹೇಳಿಲ್ಲ, ನಂದು ಯಾವುದೋ ಒಂದು ಡೈಲಾಗ್ ಇದಾಗಿತ್ತು, ಬ್ರೌನಿ ನಾನು ಅಂತ ಟ್ರೋಲ್ ಆಗಿತ್ತು. ಒಂದು ಡೈಲಾಗ್ ಟ್ರೋಲ್ ಆಗಿತ್ತು. ಅದನ್ನ ನೋಡಿ ಯಾರೋ ಇಬ್ಬರು ಕಾಲೇಜ್ ಹುಡುಗಿರಂತೆ ಇದರಲ್ಲಿ ಒಂದು ಹೋಟ್ಲ್ ಇಟ್ಟಿದ್ದಾರೆ ಪಾಪ ಅವರು. ಎಲ್ಲಿ ಅಂತ ಅಡ್ರೆಸ್ ಗೊತ್ತಾಗಿಲ್ಲ, ನಾನು ಎಲ್ಲೋ ನೋಡಿದ್ದೆ. ಸೊ ಥ್ಯಾಂಕ್ಸ್ ಆ ಹುಡುಗಿರಿಗೆ. ಅಭಿಮಾನಿಗಳಿಗೆ, ಹುಡುಗಿ ಅಭಿಮಾನಿಗಳಿಗೆ. ಹುಡುಗಿರ ಅಭಿಮಾನಿಗಳು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ವಾರಕ್ಕೊಂದು ಶುಕ್ರವಾರ ಪಿಕ್ಚರ್ ನೋಡಿ. ಓಕೆ, ಬಾಯ್ ಫ್ರೆಂಡ್ ಜೊತೆ ಆದ್ರೂ ಸರಿ, ಫ್ಯಾಮಿಲಿ ಜೊತೆ ಆದ್ರೂ ಸರಿ. ಇಲ್ಲ ಹಂಗೆ ನೀವೇ ಬಂದು ನೋಡ್ರಿ. ಸೊ ಈ ಪಿಕ್ಚರ್ನ ನೀವು ಫ್ಯಾಮಿಲಿ ಜೊತೆ ಬೇಕಾದ್ರೂ ಬಂದು ನೋಡ್ಬೋದು, ಬಾಯ್ ಫ್ರೆಂಡ್ ಜೊತೆ ಬೇಕಾದ್ರೂ ಬಂದು ನೋಡ್ಬೋದು, ಬಟ್ ಫೈನಲ್ ಆಗಿ ಬಂದು ನೋಡಿ. ಸರ್ ಟ್ರೈಲರ್ ನೋಡಿದ್ದಾರೆ. ಸೊ ನಾನು ಅದೇ ನೋಡಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಸೊ ಆಡಿಯನ್ಸ್ ವಿಲ್ ಕಮ್ ಅಂಡ್ ವಾಚ್ ದ ಫಿಲಮ್ ಅಂತ ಭರವಸೆ ಇದೆ. ಸೊ ಫಾರೆಸ್ಟ್ ಒಳಗೆ ಹೋಗಿ ಈಗ ಹೊರಗೆ ಬಂದಿದ್ದೀನಿ. ಸೊ ಆ ಫಾರೆಸ್ಟ್ ಶೂಟಿಂಗ್ ಅನುಭವ ನಮಗಾಗಿದೆ. ನಿಮಗೆ ಆ ಫಾರೆಸ್ಟ್ ಅನುಭವ ಆಗಬೇಕು ಅಂದರೆ ಜನವರಿ 24 ಥಿಯೇಟ್ರಿಗೆ ಬಂದು ಫಾರೆಸ್ಟ್ ಮೂವಿ ನೋಡಿ. ಇಷ್ಟು ನೋಡೇ ಖುಷಿ ಪಟ್ಟಿದ್ದೀರಾ, ಪೂರ್ತಿ ನೋಡ್ಬಿಟ್ಟು ಇನ್ನೂ ಖುಷಿ ಪಡ್ತೀರಾ. ಓಕೆ, ಅಷ್ಟೇ. ಒಂದು ಟ್ರೈಲರ್ ನಮಗೂ ಕುತೂಹಲ ಇತ್ತು ಅದ್ರದ್ದು, ಹೆಂಗೆ ರೆಸ್ಪಾಂಡ್ ಆಗುತ್ತೆ ಅಂತ. ಈಗ ಒಂದು ಟ್ರೈಲರ್ ಸಣ್ಣದಾಗಿ ಬಿಟ್ಟಿದ್ದಕ್ಕೆ ಅದು ನೋಡಿ ನಮಗೆ ಅದು ಸುಮಾರು ಜನ ಫೋನ್ ಮಾಡಿ ಇದೇನು ಇದೇ ಥರ ಇದೆ ಹಂಗೆ ಹೆಂಗೆ ಅಂತ ಕೇಳಿದ್ದೀರಾ. ಇನ್ನು ಹಾಡು ಕೂಡ ಚೆನ್ನಾಗಿದೆ. ನೀವೆಲ್ಲ 4 ಜನ ಪೈಸಾ ಹಾಡು ಸಕ್ಕತ್ತಾಗಿ ಬಂದಿದೆ. ಹಾಗಾಗಿ ನೀವು ಪೂರ್ತಿ ನೋಡ್ರೆ ಇನ್ನೂ ಖುಷಿ ಪಡ್ತೀರಾ. ಹಾಗಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ, ಎನ್ಕರೇಜ್ ಮಾಡಿ, ಬೆನ್ನು ತಟ್ಟಿ ನೀವು ಉಳ್ಕೊಳ್ಳಿ, ನಮ್ಮನ್ನು ಉಳಿಸಿ. ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕಣ್ಣ ಥ್ಯಾಂಕ್ಸ್, ಗುರುನಂದನ್, ರಘು ಸರ್ ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ಇದು ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ 24ನೇ ತಾರೀಕು. ಟ್ರೇಲರ್ ನೋಡಿದರೆ ಒಳ್ಳೇದಾಯಿತು, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಡು ಕೂಡ ತುಂಬ ಚೆನ್ನಾಗಿದೆ. ಕಾಡು ಯಾವಾಗಲೂ ಒಂದು ನಿಗೂಢತೆ ಯಾವಾಗಲೂ ಇರುತ್ತೆ. ಸೊ ಆ ನಿಗೂಢತೆಯಲ್ಲಿ ಈ ಥರ ಕ್ಯಾರೆಕ್ಟರ್ಗಳಿದ್ದರೆ ಅಂದರೆ ಕಾಡಿನ ಮಧ್ಯೆ ಎಂಥ ಡ್ರಾಮಾ ಕ್ರಿಯೇಟ್ ಆಗ್ಬೋದು ನೀವು ಯೋಚನೆ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಟ್ರೆಜರ್ ಇದೆ, ಹೀರೋಯಿನ್ನು ಸಿಗದೇ ಇರೋಂಥ ಹೀರೋಯಿನ್ ಇದ್ದಾರೆ. ಸೊ ಹಾಗೆ ಸಾಕಷ್ಟು ವಿಚಾರಗಳಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಖಂಡಿತ ಬಂದು ನೋಡಿ, ಮತ್ತು ಇಷ್ಟ ಆದರೆ ಖಂಡಿತ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಕನ್ನಡ ಚಿತ್ರಗಳನ್ನ ನೋಡಿ. ಫಾರೆಸ್ಟ್ ಆನ್ 24 ಜಾನ್. ಥ್ಯಾಂಕ್ ಯು.